ಮನೇಲಿ ಉಪನಯನ ನಡೆಯುವಾಗ ಒಂದು ನಾಲ್ಕು ದಿವಸ ಮುಂಚೆನೆ ಎಲ್ಲ ಬಂದ್ಬಿಡೋರು. ತೋಟ ಎಲ್ಲ ಕ್ಲೀನ್ ಮಾಡಿ, ದಾರಿ ಎಲ್ಲ ಗುಡಿಸಿ, ಸಗಣಿ ಸಾರಿಸಿ, ಅಂಗಳಕ್ಕೆಲ್ಲ ಚಪ್ಪರ ಕಟ್ಟಿ ಒಂದು 5 ದಿವಸಕ್ಕಿಂತ ಪೂರ್ವದಲ್ಲಿ ಎಲ್ಲ. ಆಮೇಲೆ ಅಷ್ಟೇ ಅಲ್ಲ, ಅದು ಕಾರ್ಯಕ್ರಮ ಮಾಡೋದು ದೊಡ್ಡ ಕೆಲಸ ಅಲ್ಲ. ಈ ಮುಗಿದ ಮೇಲೆ ಅದನ್ನು ಸರಿ ಮಾಡುವುದುಂಟಲ್ಲ, ಅದು ಇನ್ನು ನಿಜವಾದ ಕಷ್ಟದ ಕೆಲಸ. ಆಗ ನಿಜವಾದ ಬಂಧುಗಳ ಉಪಯೋಗ ಗೊತ್ತಾಗುತ್ತೆ ನಮಗೆ. ಅವರೆಲ್ಲ ಪಾತ್ರೆಗಳನ್ನು ತೊಳೆದಿಟ್ಟು ಎಲ್ಲ ಎಲ್ಲೆಲ್ಲೋ ಆಗಿದ್ದನ್ನೆಲ್ಲ ಕ್ಲೀನ್ ಮಾಡಿ ಆ ಪದಾರ್ಥಗಳನ್ನು ಮತ್ತೆ ಮೊದಲಿನ ಸ್ಥಾನದಲ್ಲಿಟ್ಟು ಒಂದು 5 ದಿವಸ ಆದ್ಮೇಲೆ ವಾಪಸ್ ಹೋಗ್ತಿದ್ರು. ಅವ್ರಿಗೇನು ಕೇಳ್ತಿರ್ಲಿಲ್ಲ. ಅವ್ರಿಗೆ ಇದ್ದಷ್ಟು ದಿವಸ ಊಟ ಹಾಕಿದ್ರೆ ಆಯ್ತು, ಮಲಗ್ಲಿಕ್ಕೆ ಬಿಟ್ರೆ ಆಯ್ತು, ಅವ್ರು ದುಡ್ಡು ಕೇಳ್ತಿರ್ಲಿಲ್ಲ. ಈಗ ಎಲ್ಲ ಪ್ಯಾಕೇಜ್, ಅವರೇ ಕೆಲಸದವ್ರನ್ನ ತರ್ತಾರೆ, ಅವರೇ ಕ್ಲೀನ್ ಮಾಡೋ ಪುಡಿಯನ್ನು ತರ್ತಾರೆ. ನೀವೊಂದು 50,000 ಕೊಟ್ಟು ಬಿಟ್ರೆ ನಿಮ್ಮ ಮನೇಲಿ 1 ದಿವಸದ ಕಾರ್ಯಕ್ರಮ ಚಂದ ಆಗುತ್ತೆ. ಫೋಟೋದಲ್ಲಿ ನೀವು ಇರ್ತೀರಿ ಅಷ್ಟೇ, ಎಲ್ಲ ಕಾರ್ಯಕ್ರಮ ನೀವು ಕಾಣಿಸ್ತಿರ್ತೀರಿ. ಯಾವುದು ನೀವು ಮಾಡಿದ್ದಲ್ಲ, ಅದು ಮತ್ಕರ್ಮ ಪರಮ ಆಗ್ಲಿಲ್ಲ. ಈಗ ಯಾವುದು ಸಿಗುದಿಲ್ವೋ, ನಮ್ಮ ಊರಲ್ಲೇ ಸಿಗುದಿಲ್ಲ. ಕೇಸರಿ ಬೇಕು, ನಾನು ಗಿಡ ನೆಟ್ಟು ಅದರ ಹೂವಿನ ಪರಾಗದಿಂದ ಸಂಪಾದಿಸಿದ ಕೇಸರಿಯಿಂದಲೇನೆ ನಾನು ನನ್ನ ತೀರ್ಥ ಕಾರ್ಯಕ್ರಮವನ್ನು ಶುರು ಮಾಡುತ್ತೇನೆ ಅಂದ್ರೆ ವರ್ಷದಲ್ಲಿ ಒಂದ್ಸಲನು, ಜೀವನದಲ್ಲಿ ಒಂದ್ಸಲನು ಮಾಡ್ಲಿಕ್ಕಾಗಲ್ಲ. ಅಂತದ್ ಕೊಂಡ್ಕೋಬಹುದು, ತಪ್ಪು ಅಂತ ಹೇಳಿಲ್ಲ. ಆದ್ರೆ ಕೆಲವು ಕನಿಷ್ಠ ಮಟ್ಟದ ಹೂಗಳನ್ನಾದ್ರೂ ನಾವು 4 ಗಿಡ ನೆಟ್ಟು, ಜಾಗನೇ ಇಲ್ಲ ಅಂದ್ರೂ ಕುಂಡದಲ್ಲಿ ನೆಟ್ಟು ಆಡುವಂತದ್ದು ಎಷ್ಟೋ ಇದೆ ಬಿಡುವ ಹೂಗಳು. ಆಶ್ಚರ್ಯ ಆಗುತ್ತೆ ಕೆಲವರು ಆಸಕ್ತಿ ನೋಡಿದ್ರೆ. ಮೇಲಿನ ಟೆರೆಸ್ ಅಲ್ಲಿ ಒಂದು ಸಣ್ಣ ಉದ್ಯಾನವನ್ನೇ ಮಾಡಿಬಿಟ್ಟಿರ್ತಾರೆ. ಆಸಕ್ತಿಯ ಕೆಲಸ ಅಷ್ಟೇ ಹೊರತು ಅದು ಆಗುದಿಲ್ಲ ಅನ್ನೋ ಕೆಲಸ ಅಲ್ಲ. ಹಾಗೆ ಒಂದು ಹೂ ಬಿಟ್ಟಾಗ ನಾವೇ ನೆಟ್ಟ ಗಿಡದಲ್ಲಿ ಅದನ್ನು ದೇವರಿಗೆ ಕೊಡ್ಲಿಕ್ಕೆ ಎಷ್ಟು ಖುಷಿ ಇರುತ್ತೆ. ನಾನ್ ನೆಟ್ಟ ಗಿಡದಲ್ಲಿ ಒಂದು ಹೂ ಇದೆ, ವರ್ಷದಲ್ಲಿ ತಪ್ಪಿದೆ ನಾನ್ ನೆಟ್ಟದ್ದು ಅಂತ. ಆದ್ರೂ ಕನಿಷ್ಠ ಪಕ್ಷ ನಮ್ಮ ಸಂಪರ್ಕ ಅದಕ್ಕೊಂದು ಅಷ್ಟು ದಿವಸ ಇತ್ತು. ಅದೀಗ ಫಲ ಬಿಟ್ಟಿದೆ, ಅದೀಗ ಹೂ ಕೊಟ್ಟಿದೆ, ಅದೀಗ ದೇವರ ಕೆಲಸಕ್ಕೆ ಉಪಯೋಗಕ್ಕೆ ಬರ್ತಿದೆ ಅನ್ನುವ ಒಂದು ಭಾವ ಎಷ್ಟು ಭಕ್ತಿಯನ್ನು ಹುಟ್ಟಿಸುತ್ತೆ. ಇಲ್ಲಿ ಏನು ಭಕ್ತಿನೇ ಇಲ್ಲ ನಮಗೆ. ಕರ್ಪೂರ ಬಂತು, ಅಗರಬತ್ತಿ ಬಂತು, ದೀಪ ಬಂತು, ಎತ್ತಿದ 5 6 ಅದೇ ನಾವೇ ಬತ್ತಿ ಮಾಡಿದಿದ್ರೆ ಕಡಿಮೆ ಯೂಸ್ ಮಾಡಿ, ಏನು ಅಷ್ಟು ಬತ್ತಿ ಹಾಕ್ಲಿಕ್ಕೆ, ಏನು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟುಂಟಾ ಅಂತ ನಾವು ಬೈತಿದ್ವಿ. ಈಗ ಅದು ಬರೋದಲ್ವಾ? ದುಡ್ಡಿದೆ ನಮ್ಮ ಹತ್ರ. ಈ ದುಡ್ಡಿಗೆ ಏನ್ ಶಕ್ತಿ ಬಂದಿದೆ ಅಂದ್ರೆ ನಮ್ಮ ಎಲ್ಲಾ ಧರ್ಮಗಳನ್ನು ಮುಳುಗಿಸುವ ಶಕ್ತಿ ಬಂದಿದೆ ಅದಕ್ಕೆ. ಅರ್ಥ ಧರ್ಮವನ್ನು ಎಬ್ಬಿಸಬೇಕು, ಆದ್ರೆ ಇವತ್ತು ಅರ್ಥ ಧರ್ಮವನ್ನು ಮುಳುಗಿಸ್ತಾ ಇದೆ. ಯಾಕೆಂದ್ರೆ ಧರ್ಮ ಏನು ಅಂತ ಗೊತ್ತಿಲ್ಲ. ಅದರಿಂದಾಗಿ ಅದು ಅಧರ್ಮವನ್ನೇ ಧರ್ಮ ಅಂತ ಪರಿಚಯಿಸುವ ಮಟ್ಟಿಗೆ ಎದ್ದು ನಿಂತಿದೆ. ಸರಿ, ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ. ಅದು ನನಗೋಸ್ಕರ ಆ ಕರ್ಮಗಳಲ್ಲಿ ತೊಡಗು. ಕುರುವನ್ ಸಿದ್ಧಿಂ ಅವಾಪ್ಸಿಸಿ, ಆಗ ನೀನು ಸಿದ್ಧಿಯನ್ನು ಪಡಿತಿ. ಅಥೈತದಪ್ಯ ಶಕ್ತೋಸಿ, ಇಲ್ಲ ಇದು ಕಷ್ಟ ಇದೆ, ಮನೆ ಕಟ್ಕೊಳ್ಳೋದೇ ಕಷ್ಟ ಆಗಿದೆ, ಇನ್ನು ತೋಟ ಬೇರೆ ಕರ್ಮ, ಅದನ್ನೆಲ್ಲ ಮಾಡುವಷ್ಟು ನಮಗೆ ತಾಕತ್ತೇ ಇಲ್ಲ. ಮಧ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಬೇಡ, ದೇವ್ರ ಕೆಲಸ ಅಂತ ಮಾಡ್ಲಿಕ್ಕೆ ಆಗ್ತಿಲ್ಲ. ಬೆಳಿಗ್ಗೆದು ಊಟ ಮಾಡ್ತೀಯಾ, ನಿನ್ ಕೆಲಸ ಮುಗಿದ ಮೇಲೆಲ್ಲ ಅದನ್ನೇ ನನ್ನ ಹೆಸರಲ್ಲಿ ಮಾಡಿ. ಮಧ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ. ನಿನ್ನ ಹೊಟ್ಟೆಪಾಡಿಗಾಗಿ, ನಿನ್ನ ಉದ್ಯೋಗಕ್ಕಾಗಿ ನೀನೇನ್ ಪ್ರಯತ್ನ ಪಡ್ತೀಯೋ ಇದಕ್ಕಿಂತ ಸುಲಭ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಆರಾಧನೆಯನ್ನು, ನೀನ್ ನಿತ್ಯದ ಕರ್ತವ್ಯ ಏನ್ ಮಾಡ್ತಿ ನಿನಗೋಸ್ಕರ, ದೇವರ ಪೂಜೆ ನನಗೋಸ್ಕರ ಮಾಡಬೇಡ, ನಿನ್ಗೋಸ್ಕರ ಏನೋ ಮಾಡೇ ಮಾಡ್ಕೊಡ್ತಾರೆ. ನಿತ್ಯ ಅಂತೂ ಮಾಡೇ ಮಾಡ್ತೀವಿ, ಸ್ನಾನ ಅಂತೂ ಮಾಡೇ ಮಾಡ್ತೀವಿ, ಊಟ ಅಂತೂ ಮಾಡೇ ಮಾಡ್ತೀವಿ, ಮಕ್ಕಳನ್ನು ನೋಡ್ಕೊಳ್ಳೋದು, ಏನೋ ಬೈಕೊಂಡಾದ್ರೂ ಅವ್ರು ಕೈ ಅನ್ಕೊಂತಿದ್ದಾರೆ ಅಂತ ಅಂದಾದ್ರೂ ಮಾಡೇ ಮಾಡ್ತೀವಿ. ಅದನ್ನೇ ದೇವ್ರ ಪೂಜೆಯನ್ನು ಮಾಡು, ಯಾಕಂದ್ರೆ ಅಲ್ಲೂ ದೇವರಿದ್ದಾನೆ. ಹೊಸದು ಸುಲಭ ಅಂತ ಹೇಳಿದ ಕಷ್ಟದ್ದು, ಆದ್ರೆ ಅದಕ್ಕೆ ಖರ್ಚಿಲ್ಲ. ಅದ್ ನಾವು ದೇವ್ರ ನೆನೆಸದೇ ಇದ್ರು ಮಾಡೇ ಮಾಡ್ತೀವಿ. ಮಾಡಿಯೇ ಮಾಡುವುದು ಅನ್ನೋದ್ರಿಂದ ಸುಲಭ. ಮಾಡ್ಲೇಬೇಕು ಅದನ್ನ. ದಾರಿಯಲ್ಲಿ ಗಾಡಿ ಅಂತ ಹೋಗ್ತಾ ಇರ್ತೀವಿ, ರಥೋತ್ಸವ ಅನ್ಕೊಂಡ್ರೆ ಆಯ್ತು. ದಿನ ದೇವರನ್ನ ಗಾಡಿ ಮೇಲೆ ಕೂಡಿಸ್ಕೊಂಡು ರಥೋತ್ಸವ ಮಾಡ್ತಾ ಇದ್ದೇನೆ, ಯಾಕಂದ್ರೆ ನನ್ನಲ್ಲಿ ದೇವ್ರು ಕೂತಿದ್ದಾನೆ. ಇದರ ರಥಿಕ ನಾನಲ್ಲ, ಅವನು. ಹೌದು, ಅದೇ ಹೇಳಿದ್ ನಾನು. ಅದೇ ಮುಖ್ಯ ಫಲ, ಅದೇ ಮುಂದಿನ ರೀತಿಯ
ವಾತಾವರಣ ನಮಗೆ ಸೃಷ್ಟಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಊಟ ಮಾಡ್ತಾ ಇದ್ದೇವೆ, ಅದು ಭೋಜನ ಯಜ್ಞ, ಪ್ರಾಣಾಗ್ನಿಹೋತ್ರ. ಭಗವಂತ ವೈಶ್ವಾನರನಾಗಿ ನನ್ನಲ್ಲಿ ಕೂತು ಆ ಆಹಾರವನ್ನ ಸ್ವೀಕರಿಸಿ ಜೀರ್ಣ ಮಾಡ್ತಾ ಇದ್ದಾನೆ. ಬಡಿಸ್ತೇವೆ, ಬಡಿಸುವಾಗ ಮಗುವಿನಲ್ಲೂ ಭಗವಂತನಿದ್ದಾನೆ. ಅದನ್ನೇ ಹೇಳಿದ್ದಲ್ವ ದಾಸರು, ಆಡಿಸಿದಳೆ ಶೋಧೆ ಅಂತ. ಮಗುವಿಗೂ ಮಾಡುವ ಕೆಲಸ ಅದು ದೇವರಿಗೆ ಮಾಡಿದ ಕೆಲಸ, ಕೃಷ್ಣನಿಗೆ ಮಾಡಿದ ಕೆಲಸ ಅಂತ ಚಿಂತಿಸಿದ್ರೆ ಒಂದು ಆರಾಧನೆ ಆಗೋಯ್ತು. ಕುರು ಯಥಾತ್ಮವ, ಅದನ್ನು ಸ್ವಲ್ಪ ಪ್ರಯತ್ನ ಪಟ್ಟು ಮಾಡಬೇಕು, ಸ್ವಲ್ಪ ಗಮನ ಇಟ್ಟು ಮಾಡಬೇಕು. ಅನ್ಸುತ್ತೆ, ಅಯ್ಯೋ ಇದೆಲ್ಲ ಹೇಗ್ರಿ ಮಾಡುದು, ಆಗಲ್ಲ ಇದೆಲ್ಲ ಅಂತ ಅನ್ಸುತ್ತೆ. ಆದರೆ ನಮ್ಮ ನಿತ್ಯದ ಚಟುವಟಿಕೆ ಅಂತ ಏನ್ ಮಾಡ್ತೇವೋ ಅದನ್ನೇ ಭಗವಂತನ ಪ್ರೀತಿಗಾಗಿ ಮಾಡಿದ್ರೆ. ಇದರಲ್ಲಿ ಇನ್ನೊಂದು ಸುಲಭ, ಆದರೆ ಸ್ವಲ್ಪ ಕೆಲಸದಲ್ಲಿ ಹೆಚ್ಚು ಒತ್ತಿದೆ. ಸರ್ವಕರ್ಮ ಫಲ ತ್ಯಾಗಂ. ನಮಗೋಸ್ಕರ ಅಂತ ನಾವೇನು ಮಾಡಿದ್ರು ಅದರ ಫಲದ ನಿರೀಕ್ಷೆ ನಮ್ಮಲ್ಲಿ ಇರಬಾರ್ದು. ಅದಕ್ಕೆ ಹೀಗಾಗ್ಬೇಕು, ಹಾಗಾಗ್ಬೇಕು, ನಾನು ಇಷ್ಟೆಲ್ಲ ಮಾಡಿದ್ದೇನೆ, ನನಗೇನು ಕೊಡ್ತಾರೆ, ಸಮಾಧಾನ ಅಂದ್ರೆ ಏನೋ ಒಂದು ಮನೆಯ ಚಟುವಟಿಕೆಯಲ್ಲಿ ಒತ್ತಡದಲ್ಲಿ ಬಿದ್ದಿರ್ತೇವೆ. ಮನೆಯವರಿಗೆ ಅದೆಲ್ಲ ಅರ್ಥ ಆಗಲ್ಲ. ಅವ್ರು ನೀನೇನ್ ಮಾಡಿದ್ದಿ, ಮನೆಯಲ್ಲೇ ಕೂತಿರ್ತಲ್ಲ ಅಂತ ಒಂದೇ ಸರ್ತಿಗೆ ನಮ್ಮ ಯಾವ ಶ್ರಮವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅದನ್ನ ತಿರಸ್ಕಾರ ಮಾಡಿ ಬಿಡ್ತಾರೆ. ನಮಗೆ ಆವಾಗ ಇಷ್ಟೆಲ್ಲ ಮಾಡಿ ದಂಡ ಆಯ್ತು ಅಂತ ಅನ್ನಿಸ್ಬಾರ್ದು. ಅವ್ರ ಪ್ರಕಾರ ಅವ್ರಿಗೆ ದಂಡ ಇರ್ಬೋದು, ಆದ್ರೆ ನಮಗೆ ದಂಡ ಅಲ್ಲ ಅದು. ನಾವು ಭಗವಂತನ ಪ್ರೀತಿಗಾಗಿಯೇ ಮಾಡಿದ್ದು, ದೇವರಿಗೆ ಗೊತ್ತು. ಅದನ್ನ ಅವನ ಹತ್ರ ಹೇಳಿ ನೀವು ನಿಮ್ಗೇನು ದೇವರಿಗೆ ಗೊತ್ತು ಅಂತ ಅದನ್ನ ಹೇಳಿ ಏನು ಉಪಯೋಗ ಇಲ್ಲ. ಇನ್ನಷ್ಟು ರಾಡಿಗೆ ಆಗುತ್ತೆ, ಕಲಹ ಆಗುತ್ತೆ, ಅಷ್ಟು ಗಲಾಟೆ ಆಗುತ್ತೆ. ಆದ್ರೆ ಆ ಪ್ರೀತಿಯಿಂದ ನಾವು ಮಾಡಿದ ಕೆಲಸದಲ್ಲಿ ಪಶ್ಚಾತ್ತಾಪ ಬರಬಾರ್ದು. ದೇವರಿಗೆ ನಾವು ನೋಡು, ನಿನ್ನನ್ನು ನೆನೆಸಿ ನಾನು ಮಾಡಿದ್ರು ನನಗಿಂತ ಅವ್ಯವಸ್ಥಿತವಾದ ಮಾತುಗಳನ್ನೇ ಕೇಳಿಸ್ಕೊಳ್ಬೇಕಾಯ್ತು, ಪಶ್ಚಾತ್ತಾಪನೇ ಇರಬಾರ್ದು. ಅದರ ಬಗ್ಗೆ ತುಂಬಾ ಕಷ್ಟ, ಸಹಿಸಿಕೊಳ್ಳುವುದೇ ಒಂದು ತಪಸ್ಸು. ಒಂದ್ ದಿವಸ ಗೊತ್ತಾಗುತ್ತೆ, ಮತ್ತೆ ಗೊತ್ತಾಗ್ಲೇಬೇಕು, ನಾವು ನಿರೀಕ್ಷೆ ಮಾಡಬಾರ್ದು. ದೇವರಾಗಿ ಅದನ್ನು ಗೊತ್ತು ಮಾಡ್ತಾನೆ, ಅವನಿಗೆ ಯಾವಾಗ ಗೊತ್ತಾಗ್ಬೇಕು ನಮ್ಗೆ ಗೊತ್ತಿಲ್ಲ. ಅದರಿಂದಾಗಿ ಪ್ರತಿಯೊಂದು ಕಾರ್ಯ ಚಟುವಟಿಕೆಯಲ್ಲೂ ಕೂಡ ನಾವು ನಮಗೋಸ್ಕರ ಅಂತ ಏನು ಮಾಡ್ತೇವೋ ಅದನ್ನ ಭಗವಂತನ ಪ್ರೀತಿಗಾಗಿ ಫಲದ ನಿರೀಕ್ಷೆಯನ್ನು ಬಿಟ್ಟು, ಆಸಕ್ತಿಯನ್ನ ಅಂದ್ರೆ ನನಗೆ ಇಂಥದ್ದರ ನಿರೀಕ್ಷೆ ಅಂತ ಇಟ್ಟುಕೊಳ್ಳದೆ ಮಾಡಿದ್ರೆ ಅದು ದೇವರ ಪೂಜೆಯಲ್ಲಿ, ಮುಂದಿನ ರೀತಿಯ ಹೆಚ್ಚಿನ ಪೂಜೆಯಲ್ಲಿ ಅವನಿಗೆ ಅದೊಂದು ಅಡಿಪಾಯ ಹಾಕಿಕೊಡುತ್ತೆ. ಸರಿ, ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರು, ಯಾಕಾಗ್ತಿಲ್ಲ ಅಂತ ಒಂದು ಪ್ರಶ್ನೆ ಬಂತು ಆವಾಗ ನಮಗೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ. ನಾವು ಪ್ರಯತ್ನ ಪಟ್ಟರು ಯಾಕಾಗ್ಲಿಲ್ಲ? ತುಂಬಾ ಹೊತ್ತು ಧ್ಯಾನ ಮಾಡ್ಲಿಕ್ಕೆ ಕೂತ್ವಿ, ಅಷ್ಟೊತ್ತು ನಿದ್ದೆ ಬಂತು ಹೊರತು ಧ್ಯಾನ ಆಗಲಿಲ್ಲ. ಯಾಕಾಗತ್ತೆ ಹಾಗೆ? ಅದಕ್ಕೆ ಹೇಳಿದ, ತಿಳುವಳಿಕೆ ಬೇಕು. ಇದಕ್ಕೋಸ್ಕರ ಆದ್ರೂ ನಮಗೆ ತಿಳುವಳಿಕೆ ಬೇಕು. ಕಣ್ಣು ಮುಚ್ಚಿ ಕೂತಾಗ ಏನ್ ಧ್ಯಾನ ಮಾಡ್ಬೇಕು ಅಂತ ಗೊತ್ತಿದ್ರೆ ತಾನೆ ಕಣ್ಣು ಮುಚ್ಚಿದಾಗ ಅದು ಬರಬೇಕು. ಏನ್ ಧ್ಯಾನ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗ ಆಬ್ವಿಯಸ್ಲಿ ನಿದ್ದೆ ಬರುತ್ತೆ. ಎಲ್ಲರೂ ಕಣ್ಣು ಮುಚ್ಚಿದ್ದಾರೆ, ಇವನು ಮುಚ್ಚಿದ್ದಾನೆ, ಇದು ಹಾಗೆ ಉಳಿದ ಎಲ್ಲ ಇಂದ್ರಿಯಗಳು ಸೈಲೆಂಟ್ ಆದಾಗ ಮನಸ್ಸು ಸೈಲೆಂಟ್ ಆಗಿ ನಿದ್ದೆ ಬರುತ್ತೆ. ಇಂದ್ರಿಯಗಳ ಚಟುವಟಿಕೆ ಇದ್ದಾಗ ಮನಸ್ಸು ಅದಕ್ಕೆ ಇನ್ನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡುತ್ತೆ, ಆವಾಗ ಎಚ್ಚರ ಇರುತ್ತೆ. ಇನ್ನು ದೇಹ ಅದು ಯಾವುದಕ್ಕೂ ಪ್ರತಿಕ್ರಿಯಿಸದೆ ಆಗ್ತಾ ಇಲ್ಲ ಅಂದಾಗ ಮನಸ್ಸು ಬೇಡ, ನೀನೀಗ ಸ್ವಲ್ಪ ಆದ್ರೂ ರೆಸ್ಟ್ ಹೋಗ್ಲೇಬೇಕು ಅಂತ ಆಗ ಅದು ನಿದ್ದೆಗೆ ದೂಡುತ್ತೆ ನಮ್ಮನ್ನ. ಆದ್ರೆ ಸಹಜವಾಗಿ ಮನಸ್ಸಿಗೆ ಇಂದ್ರಿಯಗಳು ಕೆಲಸ ಇದ್ದಾಗ ಅದಕ್ಕೇನಾದ್ರೂ ಆಹಾರ ಸಿಗುತ್ತೆ, ಅದು ಕೆಲಸ ಮಾಡ್ತಾ ಇರುತ್ತೆ. ಇಂದ್ರಿಯಗಳನ್ನ ಹಿಂತೆಗೆದುಕೊಂಡಾಗ ಮನಸ್ಸಿಗೆ ಫಸ್ಟ್ ಬರೋದು ನಿದ್ದೆ. ಎಲ್ಲರೂ ರೆಸ್ಟ್ ಮಾಡ್ತಾರೆ, ನಾನು ಯಾಕೆ ಕೂತಿರ್ಬೇಕು, ಎದ್ದು ನಾನು ಮಲ್ಕೋತೇನೆ ಅಂತ. ಅಲ್ಲ, ನಾವು ಹೌದು ಪ್ರೇರಣೆ ಹೌದು, ಆದ್ರೆ ನಾವು ನಿಗ್ರಹಿಸಿಕೊಳ್ಬೇಕು ಅನ್ನೋದಕ್ಕೊಂದೇನೋ ಪ್ರಯತ್ನ ಬೇಕಲ್ಲ. ಅಂದ್ರೆ ಈಗ ಊಟ ಮಾಡು, ಕೈ ಕಲಸಿ ಹೀಗೆ ಬಾಯಿಗೆ ಹಾಕೊಳ್ಳೋದು ಅಂತ ಪ್ರೇರಣೆ ಅವನೇ ಮಾಡುದು. ಆದ್ರೆ ಆ ಕಲಸುವುದು, ತಿನ್ನುವುದು, ರುಚಿ ನೋಡುವುದು ಅನ್ನುವ ಚಟುವಟಿಕೆಯಲ್ಲಿ ನಮಗೆ ಕೈ ಇರಬೇಕು, ಆಸೆ ಬರಬೇಕು, ಕಲಸಬೇಕು, ತಿನ್ನಬೇಕು.
ನಿದ್ರೆಗಳನ್ನ ತೂಗ್ಲಿಕ್ಕೆ ಅದೆಲ್ಲ ನಿಗ್ರಹಿಸಬೇಕು, ಅದ್ಯಾವುದು ನಮ್ಮ ಕೈಯಿಂದ ಇಲ್ಲ ಇಲ್ಲ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ. ಆದ್ರೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ತಡೆಯುವುದಾದ್ರೆ ತಡೆಯುವುದು, ಅಥವಾ ಬರುವುದಿಲ್ಲ ಅಂತ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ ನಿದ್ದೆ, ಅದಕ್ಕೆ ಬೇಕಾದ ಕೆಲವು ಚಿಕಿತ್ಸೆಗಳ ಕ್ರಮವನ್ನ ಮಾಡಿಕೊಳ್ಬೇಕಾಗುತ್ತೆ. ಈಗ ನಿದ್ದೆ ಯಾಕೆ ಬರುತ್ತೆ ಅಂತ ಪ್ರಶ್ನೆ. ಆಸಕ್ತಿ ಇದ್ದ ವಿಷಯದಲ್ಲಿ ನಿದ್ದೆ ಬರುತ್ತಾ? ಅಲ್ಲಲ್ಲ, ಏನೋ ಹೇಳಿದ್ವಿ. ಈಗ ಆಸಕ್ತಿ ಇದೆ, ಯಾವುದೋ ಒಂದು ಸಿನಿಮಾ ನೋಡ್ತಾ ಇದ್ವಿ, ನಿದ್ದೆ ಬರಲ್ಲ. ಕೆಲವರಿಗೆ ಸಿನಿಮಾ ನೋಡಿದ ತಕ್ಷಣ ನಿದ್ದೆ ಬರುತ್ತೆ. ಯಾಕಂದ್ರೆ ಅವ್ರು ಸಿನಿಮಾ ನೋಡ್ಬೇಕು ಅಂತಿಲ್ಲ, ಈ ಯಾರೋ ಪಕ್ಕದಲ್ಲಿ ಒತ್ತಾಯ ಮಾಡಿ ಕೂಡಿಸಿರ್ತಾರೆ ಅಂತ ನೋಡ್ತಿರ್ತಾರೆ. ಅದು ಅವ್ರಿಗೆ ಇಷ್ಟ ಆದ ಯಾವುದೋ ಒಂದು ಕೆಲಸ ಮಾಡಿಸಿದ್ರೆ ಆಗ ಅವರಿಗೆ ತುಂಬಾ ಎಚ್ಚರವಾಗಿರ್ತಾರೆ. ಎಲ್ಲಿ ಆಸಕ್ತಿ ಬರುತ್ತೋ ಅಲ್ಲಿ ನಿದ್ದೆ ಬರಲ್ಲ. ಇಲ್ಲ, ಇವಾಗ ನನಗೆ ಇದು ಕೇಳಬೇಕು ಅಂತ ತುಂಬಾ ಇಚ್ಛೆ ಅನಿಸ್ತಿದೆ, ಇಷ್ಟ ಆಗ್ತದೆ, ಆದ್ರೆ ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ತುಂಬಾ ಸಣ್ಣ ಆಗ್ತದೆ. ಅದು ಅಭ್ಯಾಸ ಬೇಕು. ಕೇಳುವ ಅಭ್ಯಾಸ ಇಲ್ಲದೆ ಇರುವುದರಿಂದ ನಿದ್ದೆ ಬರುತ್ತೆ. ಕೇಳಿ 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 ಅಭ್ಯಾಸ ಆಗ್ಲಿಕ್ಕೆ ಶುರುವಾದ್ರೆ ಮನಸ್ಸಿಗೆ ಅದನ್ನ ನೆನಪಿಟ್ಟುಕೊಳ್ಳುವ ಮತ್ತು ಈ ವಿಷಯವನ್ನು ಹಿಂದಿನ ಕೇಳಿದರ ವಿಷಯದ ಜೊತೆಗೆ ಟ್ಯಾಲಿ ಮಾಡಿ ವಿಮರ್ಶೆ ಮಾಡುವ ಅಭ್ಯಾಸ ಆದಾಗ ನಿದ್ದೆಗೆ ಬೀಳಲ್ಲ ಮನಸ್ಸು. ಹೌದು, ನೀವು ಹೇಳಿದ್ದು ಒಪ್ಕೊಳ್ತೇನೆ, ನಿದ್ದೆ ಬರುತ್ತೆ. ನಿದ್ದೆ ಅಂದ್ರೆ ಅದು ನಮ್ಮ ನಿರೀಕ್ಷೆಗೆ ಮೀರಿ. ಅಂದ್ರೆ ಕೆಲವೊಂದು ಸತ್ಯ ನಿದ್ದೆ ಯಾಕೆ ಬರುತ್ತೆ ಅಂದ್ರೆ ಬೇರೆ ರೆಸ್ಟ್ ಇಲ್ಲದೆ ಇರುವುದರಿಂದ. ನಾವು ದೇಹಕ್ಕೆ ಸ್ವಲ್ಪ ರೆಸ್ಟ್ ಕೊಡದೆ ನೀವು ಸಾಧನೆ ಮಾಡಿ ಅಂತ ಹೇಳಲ್ಲ. ದೇಹವನ್ನು ಉಳಿಸ್ಕೊಂಡೇ ನಾವು ಸಾಧನೆ ಮಾಡಬೇಕು ಹೊರತು ದೇಹವನ್ನು ಜಜ್ಜಿ ಅಪ್ಪಚ್ಚಿ ಮಾಡಿ ಸಾಧನೆ ಮಾಡಿದ್ರೆ ಉಪಯೋಗ ಇಲ್ಲ. ಒಂದು ತಾಕತ್ತಿರ್ಬೇಕು ಅದನ್ನ ಜಯಿಸ್ಕೊಳ್ಳಿಕ್ಕೆ. ಅಷ್ಟು ಮಾಡಿ ಕೆಲವರೆಲ್ಲ ಈಗ 5-6 ದಿವಸ ನಿದ್ದೆನೆ ಮಾಡಲ್ಲ. ಕುಶಿಕನ ಕಥೆಯಲ್ಲಿ ಬರುತ್ತೆ, ಅವನು 5-6 ದಿವಸ ನಿದ್ದೆನೆ ಮಾಡ್ತಿರ್ಲಿಲ್ಲ, 5-6 ದಿವಸ ನಿದ್ದೆ ಮಾಡ್ತಿದ್ದ ಕೆಲವೊಮ್ಮೆ. ಅವನು ಕುಶಿಕನ ಮನೆಗೆ ಬಂದ ಚವನ ಋಷಿ ರಾಜ ಒಂದು ದಿವಸವೂ ಅದನ್ನ ಏನ್ ಹೀಗೆ ಅವರು ಅಂತ ಬೇಸರ ಮಾಡಿಕೊಳ್ಳಿಲ್ಲ. ಯಾಕೆಂದ್ರೆ ಸಾಧಕರಲ್ಲಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ ಹೀಗೆ ಅಂತ. ಆದ್ರೆ ಒಂದು ಪ್ರಾರ್ಥನೆ ಮಾಡಬೇಕು, ಯಾ ದೇವಿ ಸರ್ವಭೂತೇಷು ನಿದ್ರಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮೋ. ತಾಯಿ ನಿದ್ರಾದೇವಿಯೇ, ನನಗೆ ನನ್ನ ಅಗತ್ಯಕ್ಕಿಂತ ಹೆಚ್ಚು ಬರುವ ನಿದ್ದೆಯನ್ನು ತಡೆದು ನನಗೆ, ಯಾಕಂದ್ರೆ ಅವಳೇ ಅಜ್ಞಾನಪ್ರದಳೂ ಹೌದು ಜ್ಞಾನಪ್ರದಳೂ ಹೌದು. ಅದನ್ನೇ ಕೇಳ್ಬೇಕು ಅಂತಿತ್ತು. ಈಗ ಲಕ್ಷ್ಮೀ ಮಾತೆ, ಇದು ದುರ್ಗಾ ಮಾತೆನೆ ಕೊಡ್ತಾ ಇರೋದಂತ. ಇವಾಗ ದುರ್ಗಾ ಮಾತೆ ಶರಣಾಗತಿ ಆಗ್ಬೇಕಾ, ನಾರಾಯಣ ಶರಣಾಗತಿ ಆಗ್ಬೇಕು? ನಾರಾಯಣನ ಜೊತೆಗಿರುವ ದುರ್ಗೆಗೆ ಶರಣಾಗಬೇಕು. ಅವನು ಹೇಳದೆ ಅವಳು ಕೂಡ ಏನ್ ಮಾಡಲ್ಲ. ಮೈಯೇವ, ನನ್ನಿಂದಲೇನೆ ಅವಳು ಕೂಡ ಆ ಜ್ಞಾನದ ದಾರಿಯಲ್ಲಿ ಕೂಡಿಸ್ತಾಳೆ. ನಾನು ಹೇಳಿಲ್ಲ ಅಂದ್ರೆ ಅವಳು ಕಣ್ತಪ್ಪಿಯೂ ಮಾಡಲ್ಲ. ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತನ್ನಮಾನಿ. ಅಜಿತನಾಮಕನಾದ ಪರಮಾತ್ಮ ಲಕ್ಷ್ಮಿಯನ್ನು ತನ್ನ ಕಟಾಕ್ಷದ ಕಡೆಗಣ್ಣಿನಿಂದಲೇನೆ ಈ ಕೆಲಸ ಮಾಡು, ಈ ಕೆಲಸ ಮಾಡದಿರು ಅಂತ ಎಚ್ಚರಿಸ್ತಾ ಇರ್ತಾನೆ. ಅದರಿಂದಾಗಿ ಅವನಿಂದ ಕೂಡಿದಂತಹ ಅವಳನ್ನೇ ಚಿಂತಿಸಬೇಕು. ಅಂದ್ರೆ ಕೆಲವೊಂದು ಸರ್ತಿ ನಮ್ಮ ಮಾತಿನಲ್ಲಿ ಅದು ಶಬ್ದದಲ್ಲಿ ಬರಬೇಕು ಅಂತಿಲ್ಲ, ವಿಷಯ ಗೊತ್ತಿದ್ರೆ ಸಾಕು. ಅವಳು ಈಗ ನಾವು ಪ್ರತಿ ಸರ್ತಿ ದುರ್ಗಾರಮಣ ಅಂತ ಸ್ತೋತ್ರ ಮಾಡಿಯೇ ಹೇಳಿದ್ರೆ ಒಳ್ಳೇದು, ಹೇಳ್ಬಾರ್ದು ಅಂತ ತಪ್ಪಲ್ಲ. ಆದ್ರೆ ಹೇಳಿದ್ರೆ ಮಾತ್ರ ಸರಿ ಅಂತೇನಿಲ್ಲ. ಮನಸ್ಸಿನಲ್ಲಿ ಅದರ ಕಲ್ಪನೆ ಇದ್ರೂ ಸಾಕು, ಅರ್ಥ ಮಾಡ್ಕೊಳ್ಳುವಾಗ. ಕಲಿಯುಗದಲ್ಲಿ ನಾಮಕ್ಕೆ ಬಲ ಅಂತ ಯಾವ ಎಲ್ಲ ಕಡೆನೂ ಬಂದಿದೆ, ಎಲ್ಲೂ ಬಿಟ್ಟಿಲ್ಲ. ಭಾಗವತದಲ್ಲೂ ಇದೆ, ಪದ್ಮಪುರಾಣದಲ್ಲೂ ಇದೆ, ಸ್ಕಂದ ಪುರಾಣದಲ್ಲೂ ಇದೆ. ನಾವು ಜಪಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು, ಪೂಜೆಗೆ ಜಾಸ್ತಿ ಪ್ರಾಮುಖ್ಯತೆ? ನಾನು ಅದನ್ನೇ ಹೇಳಿದ್ದೀಗ. ಈಗ ಕೆಲವರಿಗೆ ಜಪದಲ್ಲಿ ಆಸಕ್ತಿ ಜಾಸ್ತಿ, ಅವ್ರು ಜಾಸ್ತಿ ಜಪ ಮಾಡಬೇಕು. ಕೆಲವರಿಗೆ ಜಪ ಮಾಡುವಾಗ ನಿದ್ದೆ ಬರುತ್ತೆ, ಆದ್ರೆ ಪೂಜೆ ಮಾಡೋದು ತುಂಬಾ ಚುರುಕಾಗಿರ್ತಾರೆ, ಎಲ್ಲ ಕೆಲಸ ಮಾಡ್ಕೊತಿರ್ತಾರೆ, ಅವ್ರು ಪೂಜೆನೇ ಮಾಡಬೇಕು. ನಂಗೆ ಯಾವ್ದ್ರಿಂದ ಹೆಚ್ಚು ಸುಖ. ಕೆಲವರಿಗೆ ಇದು ಎರಡೂ ಸೆಟ್ಟೇ ಆಗಲ್ಲ. ಓದ್ತಾ ಕೂತ್ರೆ ಅವ್ರು ಎಷ್ಟೊತ್ತು ಬೇಕಾದ್ರೂ ಕೂತಿರ್ತಾರೆ. ಹಾಗಂತೇಳಿ ಪೂಜೆ ಜಪ ಬಿಟ್ಬಿಡುದಲ್ಲ, ಸಂಕೋಚ ಮಾಡ್ಬೇಕಷ್ಟೇ. ಅದನ್ನ ಓದುದಕ್ಕೆ ಹೆಚ್ಚು. ವಿದ್ಯಾಮಾನ್ಯರು ಹೇಳ್ತಿದ್ರಂತೆ, ನಂಗೆ ಈ ಪೂಜೆ ಅನ್ನೋದು ಜಪಕ್ಕಿಂತ ಹೆಚ್ಚು, ನಂಗೆ ಓದ್ತಾ ಇದ್ರೆ ಚೇಕಾಗಿರುತ್ತೆ ಬರುತ್ತೆ, ಹಾಗಾಗಿ ನಾನು ಮಾಡ್ತಿದ್ರು. ಅಯ್ಯೋ, ಅವರು ಸ್ಟ್ರಿಕ್ಟ್ ಅಂದ್ರೆ ಪರಮ ಸ್ಟ್ರಿಕ್ಟ್, ಆದ್ರೆ ಅವ್ರು ಹೇಳ್ತಾ ಇದ್ದಿದ್ದು ನಾನು ಓದೋದಕ್ಕೆ ಹೆಚ್ಚು ಒತ್ತು ಕೊಡ್ತೇನೆ. ಯಾಕೆಂದ್ರೆ ನನಗೆ ಓದುವಾಗ ಇರುವಷ್ಟು ಭಗವಂತನ ನೆನಪು ನನಗೆ ಈ ಪೂಜೆ ಪುರಸ್ಕಾರ ಮಾಡುವಾಗ ಅದು ಎಲ್ಲಿ ಮುಟ್ಟತ್ತೆ, ಇದು ಯಾರು ತರ್ತಾರೋ ಇಲ್ವೋ, ಅವನನ್ನು ಬೈಬೇಕು, ಇವನನ್ನು ತೆಗೆದಿಡ್ಬೇಕು,
ಯಾರೋ ಇನ್ನೊಬ್ಬರನ್ನ ಆಶ್ರಯಿಸಬೇಕು. ಇದು ನಾನು ಅದು. ಕೆಲವರಿಗೆ ಹಾಗಲ್ಲ, ಯಾರಿಲ್ಲ ಅಂದ್ರೆ ಅವರೇ ಎಲ್ಲ ತಂದ್ಕೊಂಡು ಮಾಡ್ಕೊಳ್ತಿರ್ತಾರೆ. ಅದು ಪೂಜೆ ಮಾಡೋದಂದ್ರೆ ಖುಷಿ. ಇಡೀ ದಿನ ಅರ್ಧ ದಿವಸ ಕೊಟ್ಟರು ಎಲ್ಲಾ ಪದಾರ್ಥಗಳನ್ನು ತಂದಿಟ್ಟು ಭಾರಿ ಪ್ರೀತಿಯಿಂದ ಮಾಡ್ತಿರ್ತಾರೆ. ಆದ್ರೆ ಇನ್ನು ಕೆಲವರಿಗೆ ಜಪ, ಪೂಜೆ 2 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಆಮೇಲೆ ಎಷ್ಟೊತ್ತಾದ್ರೂ ಜಪ. ಅದು ಯಾಕೆ ಅಂದ್ರೆ ಅವರಿಗೆ ಬೇರೆ ವಸ್ತುಗಳೇ ಬೇಡ, ತನ್ನೊಳಗೆ ತಾನಿದ್ರೆ ಆಯ್ತು, ಹೆಚ್ಚೋರಿದ್ರೆ ಆಯ್ತು. ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಕೆಲವರಿಗೆ ಇದು ಯಾವುದೂ ಇಲ್ಲ. ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು, ಮನೆ ನೀಟಾಗಿ ಇಡಬೇಕು, ವಸ್ತುಗಳೆಲ್ಲೂ ಚೆಲ್ಲಾಪಿಲ್ಲಿ ಆಗಬಾರ್ದು, ಬಂದವರಿಗೆಲ್ಲ ಚೆನ್ನಾಗಿ ಅಡಿಗೆ ಮಾಡಿ ಹಾಕಬೇಕು. ನೋಡಿದ್ದೇನಂತ ತಾಯಿಯರನ್ನು, ಅವರಿಗೆ ಯಾವುದೇ ಶಿಕ್ಷಣ ಇರುವುದಿಲ್ಲ ಹೊರಗಿನಿಂದ, ಆದ್ರೆ ಎಲ್ಲನ ಎಷ್ಟು ನೀಟಾಗಿ ಮಾಡ್ತಾರೆ ಅಂದ್ರೆ ಬಂದವರು ಈ ಮನೆಗೆ ಮಹಾಲಕ್ಷ್ಮಿ ಆಗಿದ್ಯಮ್ಮ ನೀನು, ಅನ್ನಪೂರ್ಣಾದೇವಿ ಅಂತ ಅಂದು ಹೋಗ್ಬೇಕು. ದೇವರ ನಂಬದವನು ಕೂಡ ಒಂದ್ಸರ್ತಿ ಇವಳನ್ನೇ ತಾಯಿ ದೇವರು ಅಂತ ಹೇಳಬೇಕು. ಅಷ್ಟು ತಾಳ್ಮೆ, ಅಷ್ಟು ಶ್ರದ್ಧೆ, ಬಂದವರನ್ನ ನೋಡಿಕೊಳ್ಳುವ ರೀತಿ, ಆತಿಥ್ಯ, ಅದೇ ಅವರಿಗಿಷ್ಟ. ನೀವು ಅವರಂತ ಇಲ್ಲ ಇಲ್ಲ ನೀವು ದಿನ ನಾಳಿಂದ ಕ್ಲಾಸಿಗೆ ಬಂದು ನಿಮ್ಗೆ ಹರಿಕಥಾ ಮತ್ತು ಸಾರ ಪಾಠ ಮಾಡ್ತೇನೆ ಅಂದ್ರೆ ನಂಗೆ ನಿದ್ದೆ ಬರುತ್ತೆ, ನಂಗೆ ಅರ್ಥ ಆಗಲ್ಲ, ನಾನು ಅದನ್ನೇ ಮಾಡ್ತೇನೆ. ಹಾಗಾದ್ರೆ ಇಷ್ಟ ಹೇಳ್ಬೇಕು, ನೀನು ಅಲ್ಲಿ ಏನ್ ಮಾಡ್ತೆ? ಸತ್ವ ರಜೋತಮೋ, ಈಗ ರಜೋಗುಣ ಇರೋರಿಗೆ ಅದಕ್ಕೆ ಕಾರ್ಯದಲ್ಲೇ ಅವ್ರಿಗೆ ಆಸಕ್ತಿ ಇರುತ್ತೆ. ರಜೋಗುಣ ಅನ್ನೋದು ಒಂದು ಕಾರಣ ಹೌದು. ಆದ್ರೆ ರಜೋಗುಣದಲ್ಲಿ ಏನಾಗುತ್ತೆ ಅಂದ್ರೆ ಅದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಕಾರ್ಯ ಮಾತ್ರ ಇರುವುದಿಲ್ಲ. ಸಾತ್ವಿಕರ ಕರ್ಮ ಹಾಗಲ್ಲ, ಎಕ್ಸ್ಪೆಕ್ಟೇಷನ್ ಇರಲ್ಲ. ಅವ್ರು ಚೆನ್ನಾಗಿದೆ ಅಂತ ಹೇಳದೇ ಇದ್ರು ನಾಳೆ ಅದೇ ಅಡಿಗೆ ಮಾಡಿ ಹಾಕ್ತಾರೆ. ಕೆಲವರು ಹಾಗಲ್ಲ, 3 ದಿವಸ ಊಟ ಮಾಡಿ 1 ದಿವಸ ಒಂಚೂರು ಹೊಗಳಿಲ್ಲ ಅಂದ್ರೆ ಮಾರು ದಿವಸ ಶುರುವಾಗುತ್ತೆ, ಅದರಲ್ಲಿ ಏನು ಪದಾರ್ಥಗಳನ್ನ ಆಗುದಿಲ್ಲ. 3 ದಿವಸ ಚೆನ್ನಾಗಿದ್ದಾಗ 1 ದಿವಸ ಬಾಯ್ಬಿಟ್ಟು ಏನು ಅನ್ಲಿಲ್ಲ, ಈಗ 1 ದಿವಸ ಉಪ್ಪು ಕಮ್ಮಿ ಆಗಿದೆ, ಉಪ್ಪು ಕಮ್ಮಿ, ನಿಮ್ಮ ಮನೆಯಲ್ಲಿ ಸಮುದ್ರ ದೂರ ಇದೆಯಾ ಅಂತ ಕೇಳುವಂಗ ಆಯ್ತು, ಈಗ ನೆನಪಾಗತ್ತಾ ನೀವು ಅಂತ ಬೈತಿರ್ತಾರೆ. ಹಾಗಲ್ಲ, ಪ್ರತಿಫಲಾಪೇಕ್ಷೆ ಇಲ್ಲದೆ ಹೇಗೆ ಒಂದು ನದಿ ಹರಿಯುತ್ತೋ, ಹೇಗೆ ಒಂದು ಕಲ್ಪವೃಕ್ಷ ತೆಂಗಿನಕಾಯನ್ನು ಕೊಡುತ್ತೋ, ಹೇಗೆ ಹಾಲನ್ನ ಹಸು ಒಸರು ಕೊಟ್ಟು ತನ್ನ ಕರುವನ್ನ ನೋಡಿಕೊಳ್ಳುತ್ತೋ, ಯಜಮಾನನಿಗೆ ಹಾಲನ್ನು ಕೊಡುತ್ತೋ, ಹಾಗೆ ಒಂದು ಕರ್ತವ್ಯದಲ್ಲೇ ಹೆಚ್ಚು ತೃಪ್ತಿಯನ್ನು ಪಡುವಂತ ಮಂದಿಯೂ ಇರ್ತಾರೆ. ಕೆಲವರಿಗೆ ಹಾಡಿದ್ರೆ ಖುಷಿ, ಕೆಲವರಿಗೆ ತೋಟದಲ್ಲಿದ್ರೆ, ತೋಟದ ಕೆಲಸ ಬಂತು ಅಂದ್ರೆ ಜಗತ್ತನ್ನೇ ಮರೆತು ಬಿಡ್ತಾರೆ. ಅಯ್ಯೋ ನಮ್ಮ ಯಜಮಾನರು ತೋಟಕ್ಕೆ ಹೋದ್ರೆ ಬರುದೇ ಇಲ್ಲ ರೀ, ಬರೀ ಗದ್ದೆ ಅದನ್ನ ಕಸ ಕಟ್ ಮಾಡಿ ಹಾಕು, ಹುಳ ಬಂದ್ರೆ ಅದನ್ನು ತೆಗೆದಿಡು, ಗಿಡಗಳಿಗೆಲ್ಲ ಸ್ಪ್ರೇ ಮಾಡು, ಇಡೀ ದಿವಸ ಅಲ್ಲೇ ಇರ್ತಾರೆ. ಕೆಲವರಿಗೆ ಇಷ್ಟ, ನೋಡಿದ್ದೇನೆ ನಾನು ಹಾಗೆ. ಅಂತದ್ರಿಗೆ ಹೇಗೆ ಹೇಳಬೇಕು ಅಂದ್ರೆ ಅದರ ಎಸೆನ್ಸ್ ಅನ್ನು ಕೊಟ್ಟು ನೀನು ಕೆಲಸ ಮಾಡ್ತಿದ್ಯಲ್ವಾ, ಇದರಲ್ಲಿ ಒಂಚೂರು ದೇವರನ್ನು ಸೇರ್ಸಷ್ಟೆ. ಹೇಗೆ ಒಂದು ಹಾಲಿಗೆ ಒಂಚೂರು ಸಕ್ಕರೆ ಹಾಕಿದಾಗ ಅದರ ನಿಜವಾದ ರುಚಿ ಇದ್ದದ್ದೇ ಇನ್ನು ಹೇಗೆ ಅಭಿವ್ಯಕ್ತ ಆಗುತ್ತೋ, ಅಂದ್ರೆ ಹಾಲಲ್ಲದನ್ನ ಹಾಲನ್ನು ಕೊಟ್ಟು ಸಕ್ಕರೆ ಹಾಕಿ ಕೊಟ್ಟದ್ದಲ್ಲ, ಹಾಲೇ ಆಗಿದ್ರಲ್ಲಿ ಒಂಚೂರು ಸಕ್ಕರೆ ಬೆರೆಸಿದಾಗ ಅದರ ಒಂದು ಟೇಸ್ಟ್ ಹೇಗೆ ಬರುತ್ತೋ ಹಾಗೆ ನಿನ್ನ ಕೆಲಸಕ್ಕೆ ಒಂದು ಪೂರ್ಣ ಅರ್ಥ ಬರುತ್ತೆ ಅಂತ ಅವನಿಗೆ ಎಷ್ಟು ಬೇಕೋ ಅಷ್ಟೇ ಹೇಳಬೇಕು. ನೀವು ಸರ್ವಗುಣಪೂರ್ಣ, ಸರ್ವತಂತ್ರ ಸ್ವತಂತ್ರ, ದೋಷವಿದೂರ, ಗುಣಪೂರ್ಣ, ಅದು ಸ್ವಾಮಿ, ಈ ಶಬ್ದಗಳೆಲ್ಲ ತಲೆ ಮೇಲಿಂದನೇ ಹಾರು ಹೋಗ್ತಾ ಇದೆ. ನನಗೆ ಬೇಡ, ನನ್ನ ಕೆಲಸನೇ ದೇವ್ರು ಹಾಗಿದ್ರೆ ಕೆಲಸನೇ ದೇವ್ರು ಅಂತ ತಿಳ್ಕೊ. ಆ ಕೆಲಸದ ರೂಪದಲ್ಲೇ ದೇವ್ರಿದ್ ನಮ್ಗೆ ಯಾವಾಗ್ಲೂ ರಕ್ಷಣೆ ಕೊಡ್ತಾನೆ. ಅದು ಜಡ ಅಲ್ಲ. ನೀನ್ ಮಾಡುವ ಕೆಲಸ ಚೈತನ್ಯಮಯನಾದ ಭಗವಂತನಿಗೆ ಪ್ರೀತಿ ಆಗುತ್ತೆ ಅನ್ನೋದನ್ನ ಅವನಿಗೆ ಏನ್ ಬೇಕೋ ಅಷ್ಟನ್ನು ಅರ್ಥ ಮಾಡಿಸ್ಬೇಕು. ಮೋಕ್ಷ ಇಲ್ಲ ಅಲ್ವಾ? ಈಗೇನ್ ಗೊತ್ತಾ, ಹಂತ ಅದು ಹಂತ, ಅದರಲ್ಲೇ ಪೂಜೆ ಮಾಡ್ತಾರೆ, ಭೂಮಿ ತಾಯಿಗೆ ಮೊಕ್ಕೋತಾರೆ, ರಾಶಿ ಪೂಜೆ ಮಾಡ್ತಾರೆ, ಅದೆಲ್ಲ ಹಂತ. ಅವರಲ್ಲೇ ವರ್ಷಿಪ್ ಮಾಡ್ಕೊಂಡೇ ಮಾಡ್ತಾರೆ. ಭಾರತದಲ್ಲಿ ಪೂಜೆ ಅಲ್ಲದ ಕೆಲಸವೇ ಇಲ್ಲ. ಮಾಡ್ತಾರೆ. ವಸ್ತುತಃ ಪ್ರಾಚೀನ ಭಾರತದಲ್ಲಿ ಪೂಜೆ ಅಲ್ಲದ ಒಂದು ಕೆಲಸವೇ ಇಲ್ಲ. ಈಗ ಸುಮ್ಮನೆ ನೆನಪಾಯ್ತು, ಈಗ ಹೇಳ್ತೇನೆ. ಮೊನ್ನೆ ಭಾಗವತದ ಪಾರಾಯಣ ಆಯ್ತು. ಪಾರಾಯಣದ ಕೊನೆಯ ದಿವಸ ಎಲ್ಲರ ತಲೆ ಮೇಲೆ, ಯಾಕಂದ್ರೆ ಭಾಗವತ ಅಂದ್ರೆ ಕೃಷ್ಣನೇ ಅಂತ ಅರ್ಥ, ದೇವರ ಸ್ವರೂಪದಲ್ಲಿ ಗ್ರಂಥವೇ ಇದೆ ಅಂತ ಭಾಗವತದಲ್ಲಿ ಹೇಳ್ತಾರೆ, ಪದ್ಮಪುರಾಣದಲ್ಲೂ ಹೇಳ್ತಾರೆ. ಹಾಗೆ ಉತ್ಸವಕ್ಕೆ ಎಲ್ಲರೂ ತಲೆ ಮೇಲೆ ಭಾಗವತ ಇಟ್ಕೊಂಡು ಹೋಗ್ತಾ ಇದ್ರು. ಒಬ್ರು ತಲೆ ಮೇಲೆ ಮೊಬೈಲ್ ಇಟ್ಕೊಂಡು ಹೋಗ್ತಿದ್ರು. ವಿಡಿಯೋದಲ್ಲಿ ಇದೆ, ತೋರಿಸ್ತೇನೆ ನಾನು ಬೇಕಾದ್ರೆ. ಅದ್ರವ್ರ ಪಾಪ ಏನು ಭಾವನೆ ಶುದ್ಧವಾಗಿ ಇತ್ತು. ನಮ್ಗೆ ನೋಡೋರಿಗೆ ಏನ್ ಅನ್ಸುತ್ತೆ, ಇನ್ನೇನು ಮೊಬೈಲ್ ಇಟ್ಕೊಂಡು ಹೋಗ್ತಾನೆ ಅಂತ. ಆದ್ರೆ ಅವನ ಯೋಚನೆ ಏನಂದ್ರೆ ಭಾಗವತ ಅದರಲ್ಲೇ ಓದಿದ್ದವನು, ಪುಸ್ತಕ ಸಿಗ್ಲಿಲ್ಲ ಅವನಿಗೆ, PDF ಅಲ್ಲೇ ಓದಿದ್ದು. ಈಗ ಭಾಗವತ ತಗೊಂಡೋಗಿ ಹೇಳಿದ್ ನಂಗೆ ಅವನಿಗೆ ಭಾಗವತ ಇದೆ, ಹೊರಗಿಂದ ನೋಡೋರಿಗೆ ಹೇಗೆ ಕಾಣುತ್ತೆ, ಆದ್ರೆ ಅವನಲ್ಲಿ ಏನ್ ಭಾವನೆ ಇರುತ್ತೆ. ನಾವು ಹಾಗಾಗಿ
ಒಬ್ಬನ ಹೊರಗಿನ ಚಟುವಟಿಕೆಯನ್ನು ನೋಡಿ ಅವನು ಹೀಗೆ ಹಾಗೆ ಅಂತ ಹೇಳಿಕ್ ಬರುದಿಲ್ಲ. ಇನ್ಯಾರೋ ಒಬ್ಬ ಇಲ್ಲೇ ಅಲ್ಲ, ಯಾವ್ದು ನಮ್ಮ ಈ ಹಾಸ್ಟೆಲ್ಗಳಲ್ಲಿ ಭಾರಿ ಪುಸ್ತಕ ಓದ್ತಿದ್ದ, ಓದಿದ್ದೆ. ಕೊನೆಗೆ ಒಂದ್ ದಿವಸ ಪರೀಕ್ಷೆ ಮುಗಿದ್ರೆ ಫೇಲ್ ಆದ್ಮೇಲೆ ನೋಡಿದಾಗ ಅವನು ಪುಸ್ತಕ ಬಿಟ್ಟು ಹೋಗಿದ್ದ. ಅದ್ರಲ್ಲಿ ಒಂದು ಮೊಬೈಲ್ ಅಷ್ಟೇ ಗಾತ್ರ ತೂತಿತ್ತು. ನಾರಾಯಣ. ಹಾಗಾಗಿ ನಾವು ಯಾವುದೇ ಒಂದು ಚಟುವಟಿಕೆಯನ್ನ ಅದರ ಹೊರಗಿನ ರ್ಯಾಪರ್ ನೋಡಿ ಇಷ್ಟೇ ಅಂತ ನಾವು ಡಿಸೈಡ್ ಮಾಡಿದಾಗ ಅವನಿಗೆ ಗೊತ್ತು. ನಮ್ಮ ಶ್ರದ್ಧೆ ಪ್ರಾಮಾಣಿಕವಾಗಿದ್ದಾಗ ಅದಕ್ಕೆ ಫಲ ಇದ್ದೇ ಇರುತ್ತೆ. ಹಾಗಾಗಿ ಅಭ್ಯಾಸಕ್ಕೆ ಕಷ್ಟ ಏನು ಅಂದ್ರೆ ಜ್ಞಾನ ಬೇಕು, ಸ್ವಲ್ಪ ಮಿನಿಮಮ್ ಆದ್ರೂ ಬೇಕು. ಧ್ಯಾನದಿಂದ ಏನಾಗುತ್ತೆ? ಧ್ಯಾನಾತ್ ಕರ್ಮ ಫಲ ತ್ಯಾಗಾತ್ ಶಾಂತಿ ಅನಂತರಂ. ನೆಕ್ಸ್ಟ್ ಲೆವೆಲ್. ಅಭ್ಯಾಸ ಮಾಡಿದಾನೆ, ಆದ್ರೆ ಜ್ಞಾನ ಬಂತು, ಅಭ್ಯಾಸದಿಂದ ಜ್ಞಾನ ಬಂತು. ಆದ್ರೆ ಅದನ್ನು ಧ್ಯಾನಕ್ಕಾಗಿ ಎಂದು ಬಳಸ್ಕೊಳ್ಳಿಲ್ಲ. ಆಗ ಈ ಯಾರು ಜ್ಞಾನವನ್ನು ಧ್ಯಾನದಲ್ಲಿ ಬಳಸ್ಕೊಳ್ತಾನೆ ಅವನು ಶ್ರೇಷ್ಠ ಆಗ್ತಾನೆ. ಒಬ್ಬನಿಗೆ ಜ್ಞಾನ ಇದೆ, ಇನ್ನೊಬ್ಬನಿಗೆ ಆ ಜ್ಞಾನವನ್ನು ಧ್ಯಾನದಲ್ಲಿ ಬಳಸಿಕೊಳ್ಳುವ ಅರ್ಹತೆ ಬಂದಿದೆ. ಅವರಿಬ್ಬರಲ್ಲಿ ಅವನು ಶ್ರೇಷ್ಠ ಆಗ್ತಾನೆ. ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗುತ್ತೆ. ಹಾಗಾಗಿ ಯಾವ ಸ್ಟೆಪ್ ಕಮ್ಮಿ ಅಲ್ಲ. ಸರಿ, ಇನ್ನೊಬ್ಬ ಧ್ಯಾನನೂ ಮಾಡ್ತಾನೆ, ಆದ್ರೆ ಕರ್ಮಫಲದನ್ನ ಬಿಟ್ಟು ಕೊಡುವ ಶಕ್ತಿ ಇಲ್ಲ. ಧ್ಯಾನದಿಂದ ಸಿದ್ಧಿ ಬರುತ್ತಲ್ಲ, ಅದು ಬೇಕು ಅಂತಿರುತ್ತೆ. ಎಲ್ಲ ಹೇಳಿದಾಗ ಆಗುತ್ತೆ, ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಯಾರ್ದೋ ಮುಖ ನೋಡಿದ ತಕ್ಷಣ ಏನೋ ಅನ್ಸುತ್ತೆ, ತಕ್ಷಣ ಬನ್ನಿ ನಿಮ್ಗೆ ನಾನು ಹೇಳಬೇಕು. ಅವ್ರು ಹೇಳಿದಾಗ ಹೊಗಳ್ತಾರೆ, ಖುಷಿ ಆಗುತ್ತೆ, ಅದನ್ನು ಜಾಸ್ತಿ ಮಾಡ್ತಾನೆ. ಅದರಿಂದ ಸೈಟ್ ಆಗುತ್ತೆ, ಎಲ್ಲ ಮನಿ ವೈಟ್ ಆಗುತ್ತೆ, ಏನೇನೋ ಆಗ್ಲಿಕ್ಕೆ ಶುರು ಆಗುತ್ತೆ. ಕಪ್ ತಂದು ಏನು ಕೈ ಕೊಟ್ಟರೆ ವೈಟ್ ಆಗುತ್ತೆ ಅದು. ಹಾಗೆ ಕೊನೆಗೆ ಏನಾಗುತ್ತೆ ಅಂದ್ರೆ ಅವನು ಆ ಸಿದ್ಧಿಯಿಂದ ದಾರಿ ತಪ್ಪಿಡ್ತಾನೆ, ಧ್ಯಾನ ಬಿಟ್ಟೇ ಬಿಡ್ತಾನೆ. ಆ ಸಿದ್ಧಿಗಿಂತಲೂ ಕೂಡ ಕರ್ಮದ ಫಲತ್ಯಾಗ ಏನಿದೆ ಅದು ದೊಡ್ಡದಾಗುತ್ತೆ. ಧ್ಯಾನ ದೊಡ್ಡದು, ಆದ್ರೆ ಧ್ಯಾನದಿಂದ ಸಿಗುವ ಸಿದ್ಧಿಯನ್ನೂ ಮೀರಿ ಕರ್ಮಫಲ ತ್ಯಾಗ ಮಾಡಿ ಯಾರು ಬದುಕ್ತಾನೋ ಅವರಿಬ್ಬರನ್ನು ತೂಗಿದಾಗ ಅವನು ದೊಡ್ಡವನಾಗ್ತಾನೆ. ಹಾಗಂತ ಹೇಳಿ ಏನು ಸಿದ್ಧಿ ತೋರಿಸುವುದಿಲ್ಲ ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ತುಂಬಾ ಅಪಾಯಕಾರಿ ಪ್ರಸಂಗ ಇದು, ಒಬ್ಬ ಭಕ್ತನ ಬದುಕೆ ಬೀದಿಗೆ ಬರುತ್ತೆ ಅಂದಾಗ ಅಂಥದ್ದನ್ನು ಅವರು ತೋರಿಸುವುದಿದೆ, ತನಗೋಸ್ಕರ ಅಲ್ಲ. ಆದ್ರೆ ಅವನ ಉದ್ಧಾರಕ್ಕೆ ಇದು ಮಾಡಲೇಬೇಕು ಅಂತ ಅವ್ರಿಗೊಂದು ಮೆಸೇಜ್ ಇರುತ್ತೆ, ಅದಕ್ಕನುಗುಣವಾಗಿ ಮಾಡ್ತಾರೆ ಹೊರತು ನಮ್ಮಲ್ಲಿ ಏನು ಅಂದ್ರೆ ಅವ್ನು ಮಾಡದೇ ಇದ್ರೆ ಅವನು ಸನ್ಯಾಸಿ ಅಲ್ಲ, ಅಥವಾ ಅವನೊಬ್ಬ ಬಾಬಾನೇ ಅಲ್ಲ, ಹೋಗು ಅಂತ ಹೇಳ್ದಂಗಿರುತ್ತೆ. ಅವನಿಗೊಂದು ಸತ್ತು ಎಂಥದ್ದು ಮ್ಯಾಜಿಕೇ ಮಾಡಲ್ಲ ಇವರು, ಅವ್ರು ಪುಡಿ ಕೊಡಲ್ಲ, ವಾಚ್ ಕೊಡಲ್ಲ, ನಾವು ಎಂಥದ್ದು ಅವರನ್ನ ನೋಡಿ, ಇವರೆಲ್ಲ ನೋಡಿ ಎಷ್ಟು ಕೊಡ್ತಾರೆ, ಇಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ಜನರ ಇಡೀ ಸಾಲೆ ದಿಕ್ಕು ಚೇಂಜ್ ಆಗ್ಬಿಡುತ್ತೆ. ಯಾಕೆಂದ್ರೆ ಫಲವೇ ಪ್ರಧಾನ ಅಂತ ಭಾವಿಸಿರ್ತಾರೆ. ಆದ್ರೆ ಸಾಧಕ, ನಿಜವಾದ ಸಾಧಕ ಆ ಸಿದ್ಧಿಗಳನ್ನು ಯಾವತ್ತೂ ತೋರಿಸ್ಲಿಕ್ಕೆ ಇಷ್ಟನೇ ಪಡಲ್ಲ ಅವನು. ಎಲ್ಲ ಸಿದ್ಧಿಗಳು ಬರುತ್ತದೆ ಸರ್. ನಾರಾಯಣದಲ್ಲಿ ಅಣಿಮ ಮಹಿಮ ಎಲ್ಲಾನು ಬರುತ್ತೆ. ಧ್ಯಾನದಲ್ಲೂ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಿರಂತರ ಆಗ್ತಾರೆ. ಈಗ ಹನುಮಂತ ಅಗತ್ಯ ಇತ್ತು ಅಂತ ಮಾತ್ರ ಅಲ್ಲಿ ಬೆಳೆದು ನಿಂತ, ಸಮುದ್ರದ ದೇವರ ಕೆಲಸಕ್ಕಾಗಿ ನಿಂತ. ಅಂದ್ರೆ ಯಾವತ್ತೂ ಕೂಡ ತನ್ಗೋಸ್ಕರ ಅಂತ ಯಾವ ಸಿದ್ಧಿಯನ್ನು ಬಳಸ್ಕೊಳ್ಳಿಲ್ಲ. ಆದ್ರಿಂದ ರಾಮ ಅವನನ್ನು ಇಷ್ಟಪಟ್ಟ. ಅಷ್ಟ ಸಿದ್ಧಿದಾತ ಅಂತ ಅವನನ್ನು ಹೇಳುದು. ಅಷ್ಟ ಸಿದ್ಧಿ ಪಡೆದವನು ಅವನೇ, ಕೊಡುವವನು ಅವನೇ. ನಾರಾಯಣ. ಸರಿ, ಹಾಗಾದ್ರೆ ಕರ್ಮಫಲ ತ್ಯಾಗ, ಆ ತ್ಯಾಗ ಇನ್ನೂ ಮುಂದುವರೆದಾಗ ಕರ್ಮ ತ್ಯಾಗವೂ ಮಾಡ್ತಾನೆ, ಧ್ಯಾನವೂ ಮಾಡ್ತಾನೆ. ಜ್ಞಾನವೂ ಇದೆ, ಅಭ್ಯಾಸ ಇದೆ, ಧ್ಯಾನ ಇದೆ, ಜ್ಞಾನ ಇದೆ, ಧ್ಯಾನ ಇದೆ, ಕರ್ಮಫಲ ತ್ಯಾಗವೂ ಇದೆ. ಕರ್ಮಫಲ ತ್ಯಾಗದ ಜೊತೆಗೆ ಶಾಂತಿ. ಶಾಂತಿ ಅಂತಂದ್ರೆ ಭಗವಂತನಲ್ಲಿ ಅವಿರತವಾದ ಭಕ್ತಿ. ಈಗ ಕೆಲವರಿಗೆ ಸಿದ್ಧಿ ಇರುತ್ತೆ, ಆದ್ರೆ ಭಕ್ತಿ ಇರುವುದಿಲ್ಲ. ಅವರಿಗೆ ಬೇಕಾದಷ್ಟೇ ಇದ್ದಾರೆ. ಹಾಗೆ ದೇವರಿಗೆಲ್ಲ ಹೆಚ್ಚು ನಿಮ್ಗೇನ್ ಬೇಕು, ಈ ಮಂತ್ರಕ್ಕೆ ಇಂಥ ಸಿದ್ಧಿ ಮಾಡಿಕೊಡುವ ಶಕ್ತಿ ಇದೆ, ನಾನು ಆ ಮಂತ್ರ ಜಪಿಸ್ತೇನೆ, ನಿಮ್ ಬೇಕಾದ್ ಮಾಡಿಕೊಡ್ತೇನೆ.
ಕೊನೆಗೆ ಹೋಗೋದಿಲ್ಲ ಅಂದ್ರೆ ನೀವೇ ದೇವ್ರ ಹೌದೌದು ಅಂತ ನಾನು 10 ದಿವಸ ಹೋದ್ಮೇಲೆ ಗೊತ್ತಿಲ್ಲ ಅವನಿಗೆ. ಅದು ಜನ ಅಷ್ಟು ನಂಬಿ ಅವನನ್ನ ಬಹಳ ಕಮ್ಮಿ ಆ ಥರ. ನಾನು ಮಹಾಭಾರತ ಎಲ್ಲ ಓದಿಲ್ಲ ಆದ್ರೆ ನಾನು ಎಲ್ಲ ಹೇಳ್ತೇನೆ ಅಂತ ಬೀಗ್ತಾ ಇರ್ತಾರೆ. ಆದರೆ ಕೆಲವರು ಏನೇ ಹೇಳಿದ್ರು ಇದು ನನ್ನ ದೇವರ ಕೃಪೆಯಿಂದ ಬಂದಿದೆ. ಹಂತ ಹಂತಕ್ಕೂ ತನ್ನ ಪವಾಡವನ್ನು ನಿರ್ಲಕ್ಷ್ಯ ಮಾಡಿ ಅಥವಾ ಅದನ್ನು ತಿರಸ್ಕಾರ ಮಾಡಿ ದೇವರು ನಡೆಸ್ತಾ ಇದ್ದಾನೆ ಅಂತ. ನಮ್ಮ ಗುರುಗಳು ಯಾವಾಗಲೂ ಎಷ್ಟೋ ಜನರಿಗೆ 10, 15 ವರ್ಷ 20 ವರ್ಷದಿಂದ ಮಕ್ಕಳಾಗದೆ ಚಿಕಿತ್ಸೆ ತಗೊಂಡು ಕೋಟ್ಯಂತರ ಖರ್ಚು ಮಾಡಿದ ಮೇಲೆ ಯಾರೋ ಹೇಳಿದ್ರು ಅಂತ ಇಲ್ಲಿಗೆ ಬಂದು ಶ್ರದ್ಧೆಯಿಂದ ಮಂತ್ರಾಕ್ಷತೆ ತಗೊಂಡು ಹೋದವರಿಗೆ ಸಂತತಿಯಾಗಿ ಒಬ್ರು ಅಂತ ಆದ್ರೆ ಇದ್ಯಾವುದು ಅಕಸ್ಮಾತ್ ಆಗಾಯ್ತು ಅಂತ. ಆಗುದಿಲ್ಲ ಅಂತಿದ್ರೆ ಅವ್ರು ಕೊಟ್ಟಿಲ್ಲ. ನಾನು ಅದನ್ನು ನೋಡಿದ್ದೀನಿ. ಏನೋ ಮಾಡಿ ದಾರಿ ತಪ್ಪಿಸಿ ಅಂದ್ರೆ ನೋವು ಮಾಡಬಾರ್ದು, ಕೊಡುದಿಲ್ಲ ಅಂತ ಹೇಳಿದ್ರೆ ಬೇಜಾರಾಗುತ್ತೆ. ಸಿಗುದಿಲ್ಲ ಸ್ವಾಮಿಗಳು ಅಂತ ಹೇಳಿ ಹೋದದ್ದು ಇದೆ. ಆಮೇಲೆ ಅವರಿಗೆ ಮಕ್ಕಳಾಗ್ಲೇ ಇಲ್ಲ. ಆದ್ರೆ ಕೆಲವೊಂದು ಸರ್ತಿ ಅವ್ರು ಎಲ್ಲೋ ಇದ್ರು ಕರೆದು ಕೊಟ್ಟದ್ದು ಇದೆ. ಯೋಚನೆ ಮಾಡಬೇಡಿ ಅಂತ. ಇಲ್ಲೇ ಒಂದ್ಸರ್ತಿ ಯಾರೋ ಒಂದು ಹೆಣ್ಮಗಳು ಗಂಡನ ಜೊತೆಗೆ ಒಂದು 2ನೇ ಮಗುವಿನ ಜೊತೆಗೆ ಬಂದಿದ್ವಿ. ಮೊದಲನೇ ಮಗು ತೀರ್ಕೊಂಡ್ಬಿಟ್ಟಿತ್ತು ಏನೋ ಒಂದು ಅಪಘಾತದಲ್ಲಿ. ತುಂಬಾ ದುಃಖದಲ್ಲಿ ಅವ್ರು ತುಂಬಾ ಹಚ್ಕೊಂಡಿದ್ವಿ ಅಂತ ಅನ್ಸುತ್ತೆ ಆ ತಾಯಿ. ಅರ್ಧ ಮುಕ್ಕಾಲು ಗಂಟೆ ಹತ್ತು ಅವ್ರಿಗೆ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಆಗಿ 1 ತಿಂಗಳ ಮೇಲಾಗಿತ್ತು. ಆದ್ರೂ ಅದರಿಂದ ಹೊರಗೆ ಬಂದಿರಲಿಲ್ಲ. ಸ್ವಾಮಿಗಳಿಗೆ ಹಾಗೆಲ್ಲ ಅಳಬಾರದು ಅಂತ ಸುಮಾರು ಹೇಳಿದ್ರು. ಇಲ್ಲ ಸ್ವಾಮಿ ನನಗೆ ತಡಿಲಿಕ್ಕೆ ಆಗ್ತದೆ. ನಾನು ಅಳಬೇಕು ಅಂತ ಅಳ್ತಿಲ್ಲ. ನನಗೆ ಕಣ್ಣು ಮುಚ್ಚಿದಾಗೆಲ್ಲ ಅದೇ ನೆನಪಾಗುತ್ತೆ. ನಾನು ಪ್ರತಿಯೊಂದು ಕೆಲಸದಲ್ಲೂ ಅಂದ್ರೆ ತುಂಬಾ ಒಳ್ಳೆ ಮಗು ಅಂತ ಅವರಿಗೆ ಮನಸ್ಸಲ್ಲಿ ತುಂಬಾ ಅದು ಹೆಚ್ಚು ಗಾಢವಾಗಿ ಘಾಸಿಗೊಳ್ಳಿಕ್ಕೆ ಕಾರಣ. ಕೊನೆಗೆ ಸ್ವಾಮಿಗಳು ಮಂತ್ರಾಕ್ಷತೆ ತೆಗೆದು ಹೀಗೆ ಕೊಡುವಾಗ ಅವಳು ಹೇಳಿದ್ನು, ಆ ಹೆಣ್ಮಗು, ನಾನು ಅದೇ ಮಗು ಮತ್ತೆ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ, ನನಗೆ ಹಾಗೆ ಆಶೀರ್ವಾದ ಮಾಡಿ. ಅವಳು ವಾಕ್ಯ ಹೇಳಿ ಮುಗಿಸುವಾಗ ಸ್ವಾಮಿಗಳು ನಾನು ಅದನ್ನೇ ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳಿ ಕೊಟ್ಟರು. ಅವಳು ವಾಕ್ಯ ಮುಗಿಸ್ಲಿಲ್ಲ. ಸ್ವಾಮಿಗಳು ಆಗ್ಲೇ ಅವ್ರು ಹೇಳಿ ಆಗಿತ್ತು ಮನ್ಸಲ್ಲಿ. ಅವ್ರು ಹೇಳಿ ಮಂತ್ರಾಕ್ಷರ ಜಪಿಸುವಾಗ ಅವ್ರು ಅದನ್ನೇ ಮಾಡಿದ್ರು. ಅವ್ರು ಹೇಳುವ ಮುಂಚೆ ನಾನು ಅದನ್ನೇ ಜಪಿಸಿ ಕೊಟ್ಟದ್ದು ಅಂತ ಹೇಳಿ ಕೊಟ್ಟರು. ಅಂದ್ರೆ ಅಂತಹದ್ದು ಕೆಲವೆಲ್ಲ ಅನಿವಾರ್ಯವಾಗಿ ಅವರಿಗೆ ಮಾಡಬೇಕು ಅಂತ ಒಳಗಿನಿಂದ ತೀವ್ರವಾಗಿ ಅನಿಸಿದಾಗ ನಾವೆಲ್ಲ ಸ್ವಾಮಿ ಏನ್ ಸ್ವಾಮಿ ನೀವು ಇಷ್ಟು ಅದ್ಭುತ ಹಾಗೀಗೆ, ನಮ್ದಲ್ವೇ ಅಲ್ಲ ಅದು. ಆ ಮಂತ್ರದ ಕೆಲಸ, ಆ ದೇವತೆಗಳ ಸಂಕಲ್ಪ ಭಗವಂತ ನನ್ನಲ್ಲಿ ನಿಂತು ಮಾಡಿಸಿದನಷ್ಟೇ. ಅದನ್ನ ನೀವು ನನ್ನ ಶಕ್ತಿ ಅಂತೆಲ್ಲ ಹೇಳಿದ್ರೆ ಸಿಟ್ಬರ್ತಿತ್ತು ಅವರಿಗೆ. ಕೆಲವೊಮ್ಮೆ ಯಾರೋ ಜೀವ ಹೋದ್ಮೇಲೆ ತಕ್ಷಣ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇರುತ್ತೆ, ಮತ್ತೆ ಅದೇ ಬರುತ್ತಾ ಅಂತ ಬರ್ಬಹುದು. ಅಂದ್ರೆ ಕರ್ಮದ ಮಧ್ಯದ ಗ್ಯಾಪ್ ಕಮ್ಮಿ ಇದ್ರೆ ಮತ್ತೆ ಹುಟ್ಟುತ್ತೆ. ಕೆಲವೊಮ್ಮೆ ಹೇಗೆ ಅಂದ್ರೆ ಇಲ್ಲಿ ಹೀಗೆ ಆಕ್ಸಿಡೆಂಟ್ ಆಗಿ ಹೀಗೆ ಹೋಗುವಾಗ ಒಂದು ಗರ್ಭ ಹುಡ್ತಾ ಇರುತ್ತೆ, ಸೀದಾ ಅಲ್ಲಿಗೆ ಹೋಗಿ ಟ್ರಾನ್ಸ್ಫರ್ ಆಗುತ್ತೆ. ಅದು ಸತ್ತು ಹುಟ್ಟತ್ತೆ ಗರ್ಭದಿಂದ ಹೊರಗೆ ಬರುವಾಗ. ಆದ್ರೆ ಅಲ್ಲೊಂದು ಶರೀರಕ್ಕೆ ಅವಕಾಶ ಇರುತ್ತೆ. ಅಲ್ಲ, ಇದು ಬೇರೆ ತಾಯಿ ಆಯ್ತು. ಇಲ್ಲಿ ಇದೇ ತಾಯಿಗೆನೆ ಮತ್ತೆ ಅವನೇ ಮತ್ತೆ ಬರ್ಲಿಕ್ಕೆ ಹುಟ್ಟಬಹುದು. ಕರ್ಮ ಇದ್ರೆ ಹುಟ್ಟುತ್ತೆ. ಎಷ್ಟೊಂದ್ಸಲಿ ಇವಾಗ ಅಂದ್ರೆ ಹಂಗೆ ಸುತ್ತಾ ಇರ್ಬೋದಾ, ಗುರುಗಳಿಗೆ ಬರುತ್ತೆ ಮಳೆಯಿಂದ ಮತ್ತೂ ಅದು ಅಂದ್ರೆ ಎಲ್ಲೂ ಹುಟ್ಟಲ್ಲ ಅಂತ, ಆ ತರ ಮನ್ಮಂತ್ರಗಳೇ ಕಲಿಬೋದಾ? ಕಳಿಬಹುದು. ಕರ್ಮ ಇಲ್ಲ ಅಂದ್ರೆ ಸೊ ಇಷ್ಟು ದಿನದಲ್ಲಿ ಮತ್ತು ಹುಟ್ಟಲೇಬೇಕಂತ ನಿಯಮ ಏನಿಲ್ಲ. ಅದು ಯಾವಾಗ ಶರೀರ ಬರಬೇಕು ಅಂತ ಕಾಲ ಸೆಟ್ ಆಗಿರುತ್ತೋ ಆವಾಗ ಬರುತ್ತೆ. ಸರ್ ಹೇಳಿದ್ರಲ್ವಾ ಇವಾಗ ಅವಳು ಗರ್ಭಿಣಿ ಆಗಿರ್ತಾಳೆ ಆಗ ಜೀವ ಹೋಗುತ್ತೆ ಅಂತ. ಬಟ್ ಅಲ್ಲಾಗ್ಲೇ ಪ್ರಾಣ ಇತ್ತು, ಅದಕ್ಕೆಲ್ಲ ಮೆಮೊರಿ ಎಲ್ಲ ಬರ್ತಾ ಇರ್ತದೆ ಸರ್. ಹೊರಟೋಗುತ್ತೆ, ಅದು ಆ ಜೀವ ಹೊರಟೋಗುತ್ತೆ. ಶರೀರ ಈಗ ರೆಡಿ ಆಗುವ ತನಕ ನೀವೊಂದು ಜೀವ ಇತ್ತು ಅಂತ ಹೇಳೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಈಗ ಆ ಜೀವ ಆಕ್ಸಿಡೆಂಟ್ ಆದ ಜೀವ ಈಗ ಶರೀರದಿಂದ ಹೊರಬರುವ ಅಂದ್ರೆ ದೇಹದಿಂದ ಹೊರಬರುವ ಶರೀರದಲ್ಲಿ ಗರ್ಭದಿಂದ ಹೊರಗೆ ಬರುವಾಗ ತಕ್ಷಣದೆಲ್ಲ ಸತ್ತೋಗುತ್ತೆ. ಅದಕ್ಕಷ್ಟೇ ಜೀವ ಇರುತ್ತೆ. ಅವಾಗ ಇದು ಅದರೊಳಗೆ ಪ್ರವೇಶ ಮಾಡುತ್ತೆ. ಹಾಗಾಗಿ ಕೆಲವೊಂದು ಸರ್ತಿ ಅಂತ ಕೇಸ್ಗಳಲ್ಲಿ ಆ ಜೀವಕ್ಕೆ ಹಿಂದೆ ಆಕ್ಸಿಡೆಂಟ್ ಆದದೆಲ್ಲ ನೆನಪಿರುತ್ತೆ. ಯಾಕಂದ್ರೆ ಗರ್ಭದೊಳಗಿದ್ರೆ ಮಾತ್ರ ಅದು ಮರ್ತೋಗುದು. ಹಾಗಾಗಿ ಅವರು ಪ್ರತಿಯೊಂದು ಹಿಂದಿನ ಘಟನೆಗಳ ಬಗ್ಗೆ ಅವ್ರಿಗೆ ಸ್ಪಷ್ಟ ನೆನಪಿರುತ್ತೆ. ಅಂತ ತುಂಬಾ ಕೇಸ್ಗಳಿವೆ. ಆಗ ಆ ಜೀವ ಗ್ರೇಟ್ ಆಗಿರುತ್ತಲ್ಲ, ಗರ್ಭಶಕ್ತಿ ಗರ್ಭದ ಒಳಗಡೆ ಏನು ಪ್ರಾಬ್ಲಮ್ ಇಲ್ಲದೇ ಸೇಫ್ ಆಗಿ ಹೊರಗಡೆ ತಕ್ಷಣನೇ ಬರುತ್ತೆ ಅಂದ್ರೆ ಗರ್ಭದ ನೋವು ಏನು ಅನುಭವಿಸ್ಲಿಲ್ಲ. ಅದು ತುಂಬಾ
ಗ್ರೇಟ್ ಜೀವ ಆಗಿದ್ರೆ ಹಾಗಾಗುತ್ತಷ್ಟೆ. ಇದು ತುಂಬಾ ಅಪರೂಪದ ಕೇಸ್ ಹೇಳಿದ್ ನಾನು, ಯಾವಾಗ್ಲೂ ಹೀಗಾಗತ್ತೆ ಅಂತ ಹೇಳಿದ್ದಲ್ಲ. ಸಾಮಾನ್ಯವಾಗಿ ಗರ್ಭಕ್ಕೆ ಹೋಗಿಯೇ ಬರುದು, ಅದು ಒಂದು ನರಕದ ಹಾಗೆ ಗರ್ಭ ಅಂದ್ರೆ. ನಾರಾಯಣ ಆದ್ರೆ ಕೆಲಸಕ್ಕೆ ಮಾತ್ರ ಇದೆ ಅನ್ಸುತ್ತೆ. ಎಷ್ಟೊಂದ್ ಜನ ಹೇಳಿದ್ರು ಆ ಮಗು ಬಂದೇ ಬರುತ್ತೆ ಅಂತ, ಆದ್ರೆ ತಾಯಿನೇ ಸತ್ತೋಗ್ಬಿಟ್ಲು. ದೇಶ ದೇಹ ಇದು ಮಾಡ್ದಂಗೆ ದೇಶಭಕ್ತಿನೂ ಇರ್ಬೇಕು ಅಂದ್ಬಿಟ್ಟು ಅದ್ ಬಿಟ್ಟು ಹೋಗೋದು ತಪ್ಪೇ ಅಲ್ವಾ? ತಪ್ಪೇ. ನಾವು ಅನ್ನ ಕೊಟ್ಟ ಜಾಗವನ್ನು ಮರೆತು ಹೋದಾಗೇನೆ. ತಾಯ್ನಾಡಿಗಿಂತ ಹೋಗೋದು ತಪ್ಪೇ ಅಲ್ವಾ ಅದನ್ನ? ಹಾಗಾದ್ರೆ ಭಕ್ತ ಅಂತ ಅನಿಸೋನು ಹೇಗಿರ್ತಾನೆ, ಭಕ್ತಿ ಮಾಡಿದವನು ಹೇಗಿರ್ತಾನೆ? ಅದಕ್ಕೊಂದು ಕೆಲವು ಲಕ್ಷಣಗಳನ್ನು ಹೇಳ್ತಾನೆ. ಸರ್ವಭೂತಾನಾಂ ಅದ್ವೇಷ್ಟ, ಇದು ಹಿಂದೆ ಬಂತು, ಆದ್ರೆ ಸರ್ವಭೂತ ಹಿತೇರತಃ ಅಂತ ಅಷ್ಟೇ ಬಂತು. ಈಗ ಇನ್ನೂ ಸ್ಪಷ್ಟ ಮಾಡಿ ಹೇಳ್ತಾನೆ, ಸರ್ವಭೂತಾನಾಂ ಅದ್ವೇಷ್ಟ. ನಿಂಗೆ ಪ್ರೀತಿ ಮಾಡ್ಲಿಕ್ಕೆ ಬರಲ್ಲ ಎಲ್ಲರನ್ನು, ಆದ್ರೆ ದ್ವೇಷ ಮಾಡದೇ ಇರ್ಬೋದಲ್ವಾ? ಪ್ರೀತಿ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಎಲ್ಲರನ್ನು ಗುಣ ಕಂಡು ಇಷ್ಟಪಟ್ಟು ಅದನ್ನು ವ್ಯವಸ್ಥೆ ಮಾಡುವುದು ಅಯ್ಯೋ ಅಸಾಧ್ಯ ಕೆಲಸ. ಆದ್ರೆ ಅದ್ವೇಷ್ಟ ಸರ್ವಭೂತಾನ, ಇದೊಬ್ಬ ನಿಜವಾದ ಭಕ್ತನಿಗಿರಬೇಕಾದ ಗುಣ. ಅಂದ್ರೆ ಅವನ ಪಾಡಿಗೆ ಅವನೆಲ್ಲ ಹೋಗ್ತಿರ್ತಾನೆ. ಇವನಿಗೆ ಅದು ಸಿಟ್ಟು ಬಂತು ಅಂತ ಅವನ ವಿಷಯದಲ್ಲಿ ಆಕ್ಷೇಪ ಮಾಡುದು. ಇವರೆಲ್ಲ ಯಾಕೆ ಬರ್ತಾರೆ ಇಲ್ಲಿ? ಅಯ್ಯೋ ಅವ್ರು ಯಾಕೆ ಬರ್ತಾರೆ ಅಂದ್ರೆ ಅವ್ರ ದಾರಿಯಲ್ಲಿ ಅವ್ರು ಹೋಗ್ತಿದ್ದಾರೆ. ಕೆಲವರಿಗೆ ಆಗಿರುತ್ತೆ, ಪಕ್ಕದ ಮನೆಯವ್ರು ಇವ್ರ ಮನೆ ಮುಂದೆನೆ ಹೋಗ್ತಾ ಇರ್ಬೇಕು ಬೆಳಿಗ್ಗೆ. ನಮ್ಮ ಮನೆ ಮುಂದೆನೆ ಹೋಗ್ಬೇಕಾ? ರಸ್ತೆ ಇರುವುದೇ ಹೋಗ್ಲಿಕ್ಕೆ. ಕೆಲವರಿಗೆ ಅಸಹನೆ ಎಷ್ಟು ಅಂದ್ರೆ ಒಂದು ಸಣ್ಣದನ್ನು ಸಹಿಸ್ಕೊಳ್ಳಲ್ಲ. ಹಾಗಿದ್ರೆ ಯಾವತ್ತೂ ದೇವ್ರು ಸಿಗಲ್ಲ. ದೇವರು ಸಿಗಬೇಕು ಅಂದ್ರೆ ಏನೇ ತನ್ನ ಸುತ್ತಮುತ್ತ ಕುಣಿಲಿ ಕುಪ್ಪಳಿಸ್ಲಿ, ಯಾರೇ ಶತ್ರುಗಳು ಎಷ್ಟು ಹಾರಾಡ್ಲಿ, ನೀನ್ ಡಿಸ್ಟರ್ಬ್ ಆಗಬಾರ್ದು. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ. ಸರ್ವಭೂತಾನಾಂ ಮೈತ್ರ, ಸರ್ವಭೂತಾನಾಂ ಕರುಣ ಏವಚ ಅನ್ನೋ ಶಬ್ದದಿಂದ ಅದು ಸೇರುತ್ತೆ. ಏವಚ ಅಂದ್ರೆ ಅದು ಕೂಡ ಇರಬೇಕು, ಅದರ ಮೊದಲ ಕ್ವಾಲಿಟಿ ಇದು, ದ್ವೇಷ ಮಾಡದೇ ಇರು. ಯಾರೊಬ್ಬ ಶತ್ರುವಿಗೆ ಕಷ್ಟ ಆಯ್ತು, ನಮ್ಮ ಎದುರುಗಡೆನೆ ಗೊತ್ತಾಯ್ತು, ಜೀವ ಹೋಗ್ತಾ ಇದೆ, ಆಗ್ಲೂ ದ್ವೇಷ ಸಾಧನ, ಸತ್ತೋದ್ರೆ ಹೋಗ್ಲಿ. ಆಗ ಮೈತ್ರಿ ತೋರಿಸಿ ಏನೋ ಒಂದು ಜೀವ, ಅದು ಯಾವಾಗ ಅಂದ್ರೆ ಶತ್ರುವೇ ಆಗಿ ಅವನು ಲೋಕ ಉಪಕಾರಕ ಅಲ್ಲ, ಅವನು ಸತ್ರನೇ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಬೇರೆ. ಮತ್ ನಾವಾಗಿ ಏನೋ ನನ್ನ ಕೊಲ್ಲಿಕ್ಕೆ ಹೋಗ್ತಾ ಇಲ್ಲ, ಬಿಟ್ಬಿಡ್ತೇವೆ ಅಷ್ಟೇ. ಆದ್ರೆ ಸಾಮಾನ್ಯ ಸಣ್ಣ ಪುಟ್ಟ ನಮ್ದೇನಾದ್ರು ವೈದ ಇನ್ನೇನು ಅಲ್ಲ, ನಾವು ಗಾಡಿ ನಿಲ್ಸೋಲು ಅವ್ನು ನಿಲ್ಲಿಸ್ತಾನೆ ಅಂತ ಅಷ್ಟೇ. ನಮ್ ಶತ್ರುತ್ವ ಎಲ್ಲ ಏನು ವಿಶೇಷವಾದ ಭಾರಿ ಧರ್ಮದ ಜಿಜ್ಞಾಸೆಯಲ್ಲಿ ಅವನು ಧರ್ಮಕ್ಕೆ ಮುಳುವಾಗಿದ್ದಾನೆ ಅನ್ನೋ ಕಾರಣಕ್ಕೆ ದ್ವೇಷ ಅಲ್ಲ. ಅಂತವ್ರನ್ನ ಹತ್ರ ಕರ್ಕೋತೀವಿ ನಾವು. ಅವನು ಧರ್ಮಕ್ಕೆ ಎಷ್ಟು ಅಪಚಾರ ಮಾಡಿದ್ರು ನಮ್ಗೆ ಮನೆಯಲ್ಲಿ ಯಾವಾಗ್ಲೂ ನಿಮ್ಗೆ ತಿಂಡಿ ಕೊಡ್ತೇನೆ, ಅದು ಕೊಡ್ತೇನೆ, ಇದು ಕೊಡ್ತೇನೆ ಅಂತ ಕರೆಸ್ಕೊಂಡು ಕೊಡ್ತಾ ಇರ್ತಾನೆ ಅಂತ ಅವನನ್ನು ಪ್ರೀತಿ ಮಾಡ್ತೇನೆ. ಆದ್ರೆ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ನಮ್ಮ ಮನೆ ಗಿಡದೆಲ್ಲ ಹೂ ಅವನ ತೋಟಕ್ಕೆ ಬೀಳುತ್ತೆ. ನಾವು ಗಿಡ ನೆಟ್ಟಿದ್ದು, ಅದು ಗಿಡನೇ ಹಂಗೋಗಿದೆ ಆ ಕಡೆ, ಅದು ಕೇಳದೆ ಇದ್ರು ಅಲ್ಲೇ ಬೀಳುತ್ತೆ. ಅವ್ರ ಮೇಲೆ ಸಿಟ್ಟು, ಅವನು ಒಂದ್ ದಿವಸ ಹೂ ಎತ್ಕೊಳ್ಳಿಲ್ಲ, ಅಥವಾ ನಿಮ್ಮ ಹೂವನ್ನು ನಾನು ನೋಡಿ ದೇವ್ರು ನೋಡಿ ನಂಗೆ ನಿಮ್ಮ ಹೂವ ನೀವು ಬೆಳೆದ್ರು ನಂಗೆ ಕೊಡ್ತಾ ಇದ್ದಂತ ಯಾವತ್ತೂ ಹೇಳೂ ಇಲ್ಲ ಅವನು. ಅದು ಸಿಟ್ಟು ಅವನನ್ನು ನೋಡಿದಾಗೆಲ್ಲ. ಯಾಕೆ ಬೇಕು? ಹಾಗೆ ಯಾವುದೇ ವಿಷಯದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷವಾಗಲಿ ಮಾಡದೆ, ಅಗತ್ಯ ಇದ್ದಾಗ ಕರುಣೆ ತೋರಿಸಿ, ಕಷ್ಟಪಡುವವನಾದ್ರೆ ಕರುಣೆ ತೋರಿಸುದು, ಗುಣವುಳ್ಳವನಾದ್ರೆ ಮೈತ್ರಿ ಮಾಡುವುದು, ಮತ್ತೆ ನಿರ್ಮಮ ಮಮತ್ವಾಕೃಷ್ಟ ಮಾನಸನಾದ್ರೆ ಬಹಳ ಕಷ್ಟ. ಹೊಡೆದು ಬಡ್ದು ಓಡಿಸಿರ್ತಾರೆ, ಓಡಿಸಿ ಹೊರಗೆ ಬಂದ್ಮೇಲೆ ಅವನಿಗೆ ಯೋಚನೆ ಅವ್ರದ್ದೇ, ಯಾರು ಹೊಡೆದಿದ್ದಾರೋ ಅವ್ರದ್ದೇ, ಏನೇ ಇಲ್ಲಿ ಈಗ ಹೇಗಿದ್ದಾರೋ ಏನು, ಎಷ್ಟು ಕಷ್ಟಪಡ್ತಿದ್ದಾರೋ ಏನು ಅಂತ ಇಲ್ಲಿ ಕೂತ್ಕೊಂಡು ಅದನ್ನು ಯೋಚನೆ ಮಾಡ್ತಿರ್ತಾನಲ್ಲ. ಇದು ಮಮತ್ವ, ಇದು ಹೋಗ್ಬೇಕು ನಿರ್ಮಮತ್ವ, ನಿರಹಂಕಾರ. ಪೆಟ್ಟು ತಿಂದು ನೆಲಕ್ಕೆ ಬಿದ್ದು ಒದ್ದಾಡ್ತಾ ಇರ್ತಾನೆ, ಆದ್ರೂ ಈಗ ಏನಿಲ್ಲ ಅವನ ಕೈಯಲ್ಲಿ. ಆದ್ರೂ ನಾನು ಎಷ್ಟು ಮಾಡಿದ್ದೇನೆ ಗೊತ್ತಾ, ಅವತ್ತು ನಾನು ಇದ್ದದ್ರಿಂದ ಹೀಗಾಯ್ತು, ಹಾಗಾಯ್ತು, ಹೀಗಾಯ್ತು, ಹೀಗಾಯ್ತು, ಹೀಗಾಯ್ತು ಅಂತ ಅವ್ರ ಹತ್ರ ನಿಂತ್ರೆ ನಾನು ಅನ್ನೋದರ ಎಲ್ಲಾ ವಿಭಕ್ತಿಗಳನ್ನು ಕೂಡ ನಿರಂತರ ವಾಕ್ಯಕ್ಕಿಂತ ಹೆಚ್ಚು ಅದೇ ಕೇಳಿಸ್ತಾ ಇರುತ್ತೆ. ನಾನು 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 ನಾನು. ಆದ್ರೆ ಭಕ್ತನಾದವನು ತನ್ನ ಮಾತಿನಲ್ಲಿ ಐ ಅಂಡ್ ಮೈ ಅನ್ನು ಡಿಲೀಟ್ ಮಾಡ್ಕೊಂಡು ಮಾತಾಡ್ತಾನೆ. ಸಮ ದುಃಖ ಸುಖ, ದುಃಖದಲ್ಲೂ ಸುಖದಲ್ಲೂ ಒಂದೇ ತರದ ಎಕ್ಸ್ಪ್ರೆಷನ್ ಒಂದು ರಾಮಂತರ. ಹಿಂದಿನ ದಿವಸ ಸಿಂಹಾಸನಕ್ಕೆ ಏರುದಿತ್ತು,
ಇಡೀ ದೇಶವೇ ಸೇರಿ ಡಿಸೈಡ್ ಮಾಡಿತ್ತು. ಆದರೆ ಯಾವುದೋ ಒಂದು ಹಿಂದೆ ಕೊಟ್ಟ ವರದ ನೆಪದಿಂದ ಕೈಕೇಯಿಯ ಮಾತಿಗೆ ಅವನು ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗುತ್ತೆ. ಒಪ್ಕೊಂಡಾಗ ಅದನ್ನ ಅನಿವಾರ್ಯವಾಗಿ ನಡೆಸಲೇಬೇಕಾಗುತ್ತೆ. ಇದರಿಂದ ತುಂಬಾ ಸಮಸ್ಯೆ ಆಗುತ್ತೆ. ಯಾರಿಗೆ? ಪ್ರಜೆಗಳಿಗೆ. ಆದರೆ ರಾಮ ನೋಡಿ, ಅವನು ನಾನು ಹೋಗಲ್ಲ ಅಂತ ಹೇಳಿದ್ರೆ ತಡೆಯೋರು ಯಾರೂ ಇರಲಿಲ್ಲ. ಅಪ್ಪನೂ ತಡೀಲಿಲ್ಲ, ಅವಳೊಬ್ಳು ತಡಿಬೇಕಿತ್ತು, ಅವಳಿಗೆ ತಡೀಲಿಕ್ಕೆ ಸಾಧ್ಯವೇ ಇಲ್ಲ. ಭರತ ತಡಿಬೇಕಿತ್ತು, ಅವನು ತಡೀತಿರ್ಲಿಲ್ಲ. ಆದ್ರೂ ಮರುದಿವಸ ಆ ಸಿಂಹಾಸನವನ್ನು ಬಿಟ್ಟು ತೊರೆಯುವಾಗ ಅವನ ಮುಖದಲ್ಲಿ ಒಂದು ಸಣ್ಣ ನೋವಿನ ಗೆರೆಯೂ ಇಲ್ಲ. ಸಮ ದುಃಖ ಸುಖ. ಹಿಂದಿನ ದಿವಸ ಸುಖ ಬಂತು, ಅದೇ ನಗುಮುಖ. ಮರು ದಿವಸ ದುಃಖ ಬಂತು, ಅದೇ ನಗಮುಖ. ರಾಮ ಹಿಂದಿನ ದಿವಸ ಕೆಲವ್ರದ್ದು ಹೇಗಿರುತ್ತೆ ಅಂದ್ರೆ, ಅಧಿಕಾರ ಬರೋ ಮುಂಚೆ ಒಂಥರ ಇರ್ತಾರೆ, ಅಧಿಕಾರ ಹೋದ್ಮೇಲೆ, ಅಧಿಕಾರ ಬಂದ್ಮೇಲೆ ಒಂಥರ ಆಗ್ತಾರೆ, ಅಧಿಕಾರ ಇಳಿದ್ಮೇಲೆ ಇನ್ನೊಂಥರ ಆಗ್ಬಿಟ್ಟಿರ್ತಾರೆ, ಹುಚ್ಚಿರ ತರ ಆಗ್ಬಿಟ್ಟಿರ್ತಾರೆ. ಆಮೇಲೆ ಅವರನ್ನ ನೀವೆಲ್ಲ ಮೋಸ ಮಾಡಿದ್ರಿ, ನಿಮ್ಗೆಲ್ಲ ಇಷ್ಟು ನೀರು ತಂದು ಕೊಟ್ಟಿದ್ದೇನೆ, ನಿಮ್ಗೆ ಇಷ್ಟು ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿ ಕೊಟ್ಟಿದ್ದೇನೆ, ನಾನು ಗೆಲ್ಲಿಸ್ಲಿಲ್ಲ ನೀವು ಅಂತ, ನೀವು ನೆಕ್ಸ್ಟ್ ಸಲ ಗೆದ್ದಾಗ ನಿಮ್ಗೆಲ್ಲ ಮಾಡ್ತೇನೆ ಅಂತ ಹೇಳಿ ಶುರು ಮಾಡುತ್ತೆ, ಬೈಲಿಕ್ಕೆ ಶುರು ಮಾಡ್ತಾನೆ. ಊರನ್ನೆಲ್ಲ ಬೈಕೊಂಡು ತಿರುಗ್ತಾರೆ. ಅದು ಇವನು ಹಾಗಲ್ಲ. ಸಮ ದುಃಖ ಸುಖ ಮತ್ತು ಕ್ಷಮೀ, ಸಹಿಸಿಕೊಳ್ಳುವ ಗುಣವುಳ್ಳವನು. ಸತತಂ ಸಂತುಷ್ಟ, ತೃಪ್ತಿ. ನಮಗೆ ನಿಜವಾದ ನಾವು ದೇವರ ಭಕ್ತಿ ಮಾಡ್ತಾ ಇದ್ದೇವೆ ಅಂತ ನಮಗೆ ಕನ್ಫರ್ಮೇಶನ್ ಎಲ್ಲಿ ಗೊತ್ತಾ? ನಮ್ಗೇನ್ ಸಿಕ್ತೋ ಅದರಲ್ಲೊಂದು ತೃಪ್ತಿ ಇರಬೇಕು. ದೇವ್ರು ಕೊಡ್ತಾನೆ, ಅವನಿಗೆ ಗೊತ್ತು ನಮ್ಗೆ ಯಾವ ಕಾಲಕ್ಕೆ ಏನ್ ಕೊಡಬೇಕು ಅಂತ. ಅಸಹನೆಯಿಂದ ಯಾವುದು ಸಿದ್ಧಿ ಆಗಲ್ಲ. ಸತತಂ ಸಂತುಷ್ಟ. ಯಾವತ್ತೋ ಒಂದು ವಿಷಯದಲ್ಲಿ ಕೆಲವರು ಏನು ಅಂದ್ರೆ, ದುಡ್ಡಿನ ಬಗ್ಗೆ ಸಂತೃಪ್ತಿ ಇರುತ್ತೆ, ಆದ್ರೆ ಹೆಸರು ಬರಲಿಲ್ಲ ಅಂದ್ರೆ ಸಿಟ್ಟು ಬರ್ತಿರುತ್ತೆ. ಕೆಲವರಿಗೆ ಹೆಸರೆಲ್ಲ ಬೇಡ, ನೀವು ನಮ್ಮ ಹೆಸರು ಹಾಕೋದು ಬೇಡ್ರಿ, 2,000 ತಳಿ ಸಾಕು, ನೀವು ಏನು ಹೆಸರು ಹಾಕ್ತಿರೋ ಬಿಡ್ತಿರೋ ನಮ್ಗೆ ಬೇಡ, ನಮ್ಗೆ 2,000 ಕೊಡಿ. ಒಂದು ಸೇವೆಗೆ ಇವೆಲ್ಲ ನಮ್ಮೆಲ್ಲ ಹೇಳ್ಬೇಡಿ, ನಮ್ಗೆ ಅದ ಹೆಸರು ಶಬ್ದವೇ ಗೊತ್ತಿಲ್ಲ. ಅಂದ್ರೆ ಒಂದೊಂದ್ರಲ್ಲಿ ಒಂದೊಂದು ಕಂಟೈನ್ಮೆಂಟ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ತರ. ಅದಕ್ಕೆ ಹೇಳಿದ್ದು ಎಲ್ಲಾ ರೀತಿಯಿಂದಲೂ ಕೂಡ. ಹಾಗಂತೇಳಿ ಜ್ಞಾನದಲ್ಲಿ ಸಂತೃಪ್ತಿ ಬರಬೇಕು ಅಂತ ಹೇಳಿಲ್ಲ. ಸರಿ ಸಾಕು, ನಂಗೊಂದು ವಿಷ್ಣುದಾಸನ ಬಾಯಿ ಬರ್ತಿದೆ, ಇನ್ನೇನು ಕಲಿಬೇಕು ಅಂತಿಲ್ಲ, ನಾನು ಮೋಕ್ಷಕ್ಕೆ ಫ್ಲೈಟ್ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ, ಹೋಗ್ಬಿಟ್ರೆ ಆಯ್ತು ಅಂತ ಜ್ಞಾನದ ವಿಷಯದಲ್ಲಿ ಸಂತೃಪ್ತಿ ಇರಬಾರದು. ಯಾವುದನ್ನ ಪಡೆದರೆ ಭಗವಂತನ ಸಾಮೀಪ್ಯ ಹೆಚ್ಚಾಗುತ್ತೋ ಅದರಲ್ಲಿ ಸಂತೃಪ್ತಿ ಬೇಡ. ಯಾವುದನ್ನ ಇನ್ನಷ್ಟು ಬಯಸಿದಂತೆ ಸಂಸಾರದ ಕಡೆಗೆ ನಮ್ಮನ್ನು ಎಳೆಯುತ್ತೋ ಅಂತ ಅಸಂತೃಪ್ತಿ ಬೇಡ. ಯಾವ ಸಂತೃಪ್ತಿ ಬೇಕು ಅಂದ್ರೆ ಸಂಸಾರದಲ್ಲಿ ಬೀಳೋ ವಿಷಯಕ್ಕೆ ಬಂದಾಗ ಸಾಕು, ಇನ್ನು ಹೆಚ್ಚು ಬೇಡ. ಈಗ ಜ್ಞಾನ, ಭಕ್ತಿ, ಪ್ರಾಪಂಚಿಕ ವೈರಾಗ್ಯ ಈ ವಿಷಯ ಹೆಚ್ಚಾದಷ್ಟು ಒಳ್ಳೇದು. ಜನ ಆಡ್ಕೋತಾ ಇರ್ತಾರೆ, ನಾವು ಹೇಗಿದ್ರು ಅಂತಿರ್ತಾರೆ. ನೋಡಿ, ನೀವು ತೆಳ್ಳಗಾಗಿದ್ದೀರಿ ಅಂತ ಇಟ್ಕೊಳ್ಳಿ, ಏನ್ರಿ ತೆಳ್ಳಗಾಗ್ಬಿಡ್ತೀರಾ ಅಂತ. ಸ್ವಲ್ಪ ಏನೋ 2 ದಿವಸ ಹಾಗೆ ಕೆಲಸಕ್ಕೆ ಕೂತು ನಾವು ಅನ್ಕೊಳ್ಳೋದೆ ಸ್ವಲ್ಪ ದಪ್ಪ ಆದ್ವಿ ಅಂತ ಇಟ್ಕೊಳ್ಳಿ. ಏನ್ರಿ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಾರೆ ಅನ್ಸುತ್ತೆ, ದಪ್ಪ ಆಗ್ಬಿಟ್ಟಿದ್ದೀರಾ ಅಂತಾರೆ. ಸರಿ, ನೀವು ದಪ್ಪನೂ ಆಗ್ಲಿಲ್ಲ, ಮೇಂಟೈನ್ ಮಾಡಿ ಚೆನ್ನಾಗಿ ದೇಹವನ್ನು ಉಳಿಸ್ಕೊಂಡಿದ್ದೀರಿ. ಅಯ್ಯ, ಅವತ್ತಿಂದ ಇವತ್ತಿನ ತನಕ ಒಂದೇ ತರ ಇದ್ದೀರಲ್ರಿ ನೀವು, ಏನ್ ಹಿಂಗೆ ಅಂತ ಏನಂದ್ರು ಅನ್ನೋದೇನು ಮುಗಿಸಲ್ಲ ಅವರು. ಹಾಗಾಗಿ ಅದಕ್ಕೆಲ್ಲ ತಲೆ ಗುಡಿಸ್ಕೊಂಡು ನಾವು ಅವ್ರು ಅಂತಾರೆ ಅಂತ ನಾವೇನು ಚೇಂಜ್ ಆಗೋದು ಅಗತ್ಯ ಇಲ್ಲ. ದೇವರ ಕೆಲಸಕ್ಕೆ ಉಪಯೋಗನಾ ಇರೋಣ, ಅದಕ್ಕೆ ಉಪಯೋಗ ಇಲ್ವಾ ಬಿಟ್ಬಿಡೋಣ. ಹಾಗೆ ಭಗವಂತನ ಕಾರ್ಯಕ್ಕಾಗಿ ಸತತಂ ಸಂತೃಪ್ತ, ಸತತಂ ಯೋಗಿ. ಯೋಗ ಅಂದ್ರೆ ಕರ್ಮಯೋಗ ಆದ್ರೆ ಕರ್ಮಯೋಗ, ಜ್ಞಾನಯೋಗ ಆದ್ರೆ ಜ್ಞಾನಯೋಗ. ಯಾವುದುಂಟೋ ಅದು ನಿರಂತರ ಅಧ್ಯಯನ, ಅದು ಜ್ಞಾನಯೋಗ. ಅಥವಾ ನಮ್ಮ ಚಟುವಟಿಕೆಯಲ್ಲಿ ನಾವು ಬ್ಯುಸಿ ಇರ್ಬೇಕು. ಯಾವತ್ತು ಸುಮ್ಮನೆ ಕೂತ್ರೆ ಅದು ದೇವಗಳ ಮನೆ ಮನಸ್ಸು. ಏನಾದ್ರೂ ಒಂದು ಚಟುವಟಿಕೆ ಮೈ ಮೇಲೆ ಹಾಕೊಂಡು ಮಾಡ್ತಾ ಇರಬೇಕು. ಎಲ್ಲಿ ರೆಸ್ಟ್ ಅಂದ್ರೆ ನಿದ್ದೆಯಲ್ಲಿ ಮಾತ್ರ, ಬೇರೆ ಕಡೆ ಸುಮ್ಮನೆ ರೆಸ್ಟ್ ಕೊಡ್ಲಿಕ್ಕೆ ಕೂಡ್ಲೇಬಾರದು. ಕೂತ್ರೆ ಸರಿ, ತಲೆ ಹಾಳಾಗುತ್ತೆ. ಭಕ್ತನಾದವ ಏನೋ ಒಂದು ಚಟುವಟಿಕೆ ತನ್ನನ್ನು ತೊಡಗಿಸ್ಕೊಳ್ತಾನೆ. ಯಾಕೆ ಕೆಲಸ ಮಾಡೋದು ಒಂದು ಏಜ್ ಆದ್ಮೇಲೆ ಅವ್ರಿಗೆ ಬಾಡಿ ಸಹಕರಿಸಲ್ಲ ಅಲ್ವಾ? ಅದೂ ಕೂಡ ಒಂದು ಮಾನಸಿಕ ಸಿದ್ಧತೆ ಬೇಕು. ದೇಹ ಕೆಲಸ ಅದು ಬರುತ್ತೆ, ಅದಕ್ಕೆ ಜ್ಞಾನ ಬೇಕು. ಹೇಳಿ, ಅಭ್ಯಾಸ ಮಾಡಬೇಕಾದ್ರೆ ಮತ್ತೆ ಜ್ಞಾನ ಬೇಕು. ಈಗ ಶರೀರದಲ್ಲಿ ಶಕ್ತಿ ಇದೆ, ಮಾಡ್ಲಿಕ್ಕೆ ಆಗ್ತಿದೆ, ನಾಳೆ ಇದೇ ತರ ಇರಲ್ಲ. ಯಾಕಂದ್ರೆ ನನ್ನ ಸುತ್ತ ಇರುವ ಅನೇಕ ಜನ
ವಯಸ್ಸಾದವರ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ಇದು ನಾಳೆ ನಮಗೂ ಬರ್ಲಿಕ್ಕಿದೆ. ಅದಕ್ಕೂ ಮಾನಸಿಕವಾಗಿ ನಾವು ಪ್ರಿಪೇರ್ ಆಗಿದ್ರೆ ಆಗ ಕಷ್ಟ ಅನ್ಸಲ್ಲ. ಕೆಲವರಿಗೆ ಒಂದು ಕೂದಲು ಎಲ್ಲೋ ಒಂಚೂರು ಬೆಳ್ಳಗೆ ಕಂಡ ತಕ್ಷಣ ಏನೆಲ್ಲ ಟೆನ್ಷನು, ಊರೆಲ್ಲ ಬೊಬ್ಬೆ ಹೊಡಿತಾ ಇರ್ತಾರೆ. ಹೀಗಾಗೋಗಿದೆ, ನೀರು ಸರಿ ಇಲ್ಲ, ನನ್ಗೆ ವಯಸ್ಸಾಗಿಲ್ಲ, ನೀರು ಸರಿ ಇಲ್ಲ, ಅದಕ್ಕೋಸ್ಕರ ತಲೆ ಕೂದಲಿಂಗ್ ಆಗಿದೆ. ಒಪ್ಕೊಳ್ಳಲ್ಲ ಮನಸ್ಸು. ರಿಟೈರ್ಮೆಂಟ್ ಆದ್ರೂ ಕೂಡ ನಾನು ಇನ್ನೂ ಜಕ್ಕ ಜೌವನ ಅನ್ಕೊಂಡು ತಿರುಗ್ತಾ ಇರ್ತಾರೆ. ದೇಹ ಹೇಳ್ತಾ ಇರುತ್ತೆ. ಸರ್ ಅವ್ರ ಏಜ್ ಅವ್ರನ್ನೇ ಆಂಟಿ ಅಂತಾರ, ಅದೆಲ್ಲ ವಿಚಿತ್ರ ಅನ್ಸುತ್ತೆ. ಸೇಮ್ ಏಜ್ ಇರುತ್ತೆ. ಅದು ಒಂದು ಸೂಚನೆ. ಕೆಲವರಿಗೆ ಆಂಟಿ ಅಂದ್ರೆ ಕೋಪ ಬರುತ್ತೆ. ಏನ್ರಿ ನಮ್ಮನ್ನೇ ಅಂತೀರಿ? ಯಾವುದೋ ಒಂದು ಶಬ್ದದಿಂದ ಕರಿಬೇಕು, ಕರೆದಿದ್ದಾರೆ, ಅದರಲ್ಲಿ ಏನ್ ತಲೆ ಬಿಸಿ ಮಾಡ್ಲಿಕ್ಕಿದೆ? ಅಂಕಲ್ ಆಂಟಿ ಅಂತ ತಕ್ಷಣ ಕೆಲವರಿಗೆ ಕೋಪ. ಯಥಾತ್ಮ, ಯಥ ಅಂದ್ರೆ ನಿಯಂತ್ರಿತ, ಮನಸ್ಸನ್ನ ಹಿಡಿದಿಟ್ಟುಕೊಳ್ಳುವುದು. ಯಾವಾಗ ಆಗುತ್ತೆ? ದೃಢ ನಿಶ್ಚಯ. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ನನ್ನ ಜೀವನದ ಗುರಿ ಇಂಥದ್ದು, ಜ್ಞಾನ ಪಡ್ಕೊಳ್ಳೋದು ಅಥವಾ ಯಾವುದೋ ಒಂದು, ಒಬ್ಬೊಬ್ಬರಿಗೆ ಒಂದೊಂದು ತರ ಇರುತ್ತೆ. ಅದು ಭಗವಂತನ ಕಡೆಗೆ ಸೇರಿದ ನಿಶ್ಚಯ ಆಗಿದ್ರೆ ಅವಾಗ ಹೆಚ್ಚು ಅವನು ಭಕ್ತಿ. ನಾನು ಸಾಮಾನ್ಯ ಜೀವನಕ್ಕಾಗುವಾಗ ಹೇಳಿದ್ದು ಸಂಗೀತವೇ ನನ್ನ ದೃಢವಾದ ಜೀವನ, ಅದರಲ್ಲೇ ನಾನು ಕೊನೆಯ ತನಕ ಜೀವನ ಕಳೀತೇನೆ ಅಂತ ದೃಢ ನಿಶ್ಚಯ ಇದ್ದಾಗ ಒಂಥರ. ಇಲ್ಲಿ ಭಕ್ತಿಯ ಬಗ್ಗೆ ಹೇಳಿದ್ದಾದ್ರಿಂದ ಭಗವಂತನಲ್ಲಿ ನಿಶ್ಚಯ, ಅವನು ನಮ್ಮನ್ನು ಕೈ ಬಿಡಲ್ಲ. ಎಂಥ ಪರಿಸ್ಥಿತಿ ಬಂದರೂ ಅವನಿಗೆ ಗೊತ್ತಿದ್ದೇ ಆಗತ್ತೆ ಅನ್ನೋದು ನಿಶ್ಚಯದಲ್ಲಿದ್ದಾಗ ನಮ್ಮ ಕಡೆಯಿಂದ ಏನು ಪ್ರಯತ್ನ ಹಾಕಬೇಕು, ಯಥಾತ್ಮ ಪೂರ್ತಿ ಪ್ರಯತ್ನ ಹಾಕ್ತಾನೆ. ಅದು ಮೀರಿಯೂ ನಮ್ಮನ್ನ ಅದು ಆಟ ಆಡಿಸುತ್ತೆ ಅಥವಾ ನಮ್ಗೇನು ನಾವು ಅನ್ಕೊಂಡದಕ್ಕಿಂತ ಮೀರಿ ಹೋಗುತ್ತೆ ಅಂದ್ರೆ ಆ ವಿಷಯವನ್ನು ಒಪ್ಕೊಳ್ತಾನೆ ಅವನು. ದೃಢ ನಿಶ್ಚಯ. ಮೈ ಅರ್ಪಿತ ಮನೋಬುದ್ಧಿ, ವಿವೇಕದಿಂದ ತೆಗೆದುಕೊಂಡ ನಿರ್ಧಾರ ಅಥವಾ ಸಾಮಾನ್ಯ ಮನಸ್ಸಿನಿಂದ ಆಸೆ ಪಟ್ಟ ಸಂಗತಿಗಳು, ಈ ಎರಡನ್ನೂ ದೇವರಿಗೆ ಒಪ್ಪಿಸ್ತಾನೆ. ಮನಸ್ಸು ಸಹಜ ಅಲ್ವಾ, ಅದು ಬೇಕು, ಅದು ಬೇಕಿತ್ತು, ಇದು ಬೇಕಿತ್ತು ಅಂತ ಅನ್ಸುತ್ತೆ. ಯಾಕೋ ಮನಸ್ಸಿಗೆಲ್ಲ ಬೇಡ್ತಾ ಇದೆ, ನಿನ್ನ ವ್ಯವಸ್ಥೆ ಒಳಗಿದ್ರೆ ಮಾಡಿಸು. ಕೆಲವೊಮ್ಮೆ ವಿಚಾರ ಮಾಡಿ ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು ಅಂತ ಮನಸ್ಸು ಹೇಳುತ್ತೆ. ಕೊನೆಗೆ ನೆನಪಾಗುತ್ತೆ, ನೀನೇನು ತರ್ಕ ನಿಶ್ಚಿತ ಚಿತ್ತವೃತ್ತಿದಿ ರಪ್ರ ತರ್ಕೆ ಗುಣೋದಯನು. ಎಷ್ಟೇ ತರ್ಕ ಮಾಡಿದ್ರು ದೇವರನ್ನು ಏನು ತಿಳ್ಕೊಂಡು ಮುಗಿಸ್ಲಿಕ್ಕೆ ಆಗಲ್ಲ. ನಾವು ವಿವೇಚನೆಯಿಂದ ಎಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ದೇವರೇ ನೀನು ಹೇಗೆ ಸಂಕಲ್ಪ ಮಾಡಿದ್ರೆ ಹಾಗಾಗುತ್ತೆ ಅಂತ ಆಗ್ಲೂ ಬುದ್ಧಿಯಿಂದ ಎಷ್ಟೆಲ್ಲ ವಿಚಾರ ಮಾಡಿದ್ರು, ತರ್ಕಗಳಿಂದ ಎಷ್ಟೆಲ್ಲ ಲೆಕ್ಕಾಚಾರ ಹಾಕಿದ್ರು, ಅದು ಅವನ ಸಂಕಲ್ಪ ಇದ್ರೆ ಮಾತ್ರ ಆಗುತ್ತೆ ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಳ್ತಾನೋ ಅವನು ಭಕ್ತ ಆಗ್ತಾನೆ. ಅಂದ್ರೆ ಏನರ್ಥ ಆಯ್ತು? ಬುದ್ಧಿಯಿಂದ ವಿವೇಚನೆ ಮಾಡಬೇಕು ಅನ್ನೋದು ಜವಾಬ್ದಾರಿ. ದೇವರೇ ಎಲ್ಲ ಮಾಡಿಸ್ತಾನೆ, ನಾನೇನು ಆಲೋಚನೆ ಮಾಡಲ್ಲ ಅಂತ ಕೂತ್ರೆ ಆಗತ್ತಾ? ಬೆಂಕಿ ಬಿದ್ದಿದೆ, ಅಲ್ಲಿ ನೀರಿದೆ, ಆರಿಸ್ಲಾ ಬೇಡವಾ? ದೇವರಿದ್ದಾನಲ್ಲ, ಆರಿಸ್ಲಿ ಅಂತಂದ್ರೆ ನೀರಿದ್ದ ತೋರಿಸಿದ್ದಾನೆ. ಇವನಿಗೆ ಎದ್ದು ಹೋಗೋ ಶಕ್ತಿ ಇದೆ, ಕೈ ಇದೆ, ಹಾಕಿದ್ರೆ 1 ನಿಮಿಷದಲ್ಲಿ ಮುಳುಗೋಗುತ್ತೆ, ಆರೋಗುತ್ತೆ. ದೇವರು ಬರಲಿ ಅಂದ್ರೆ ವಿವೇಕ ಇದೆಯಲ್ಲ, ನೀರು ಹಾಕಿದ್ರೆ ಬೆಂಕಿ ಆರುತ್ತೆ ಅಂತ ಗೊತ್ತಿದೆಯಲ್ಲ, ಆರಿಸಿದ್ಮೇಲೆ ಆ ಬುದ್ಧಿ ಕೊಟ್ಟು ಆರಿಸಿದವನು ನೀನೇ ಅಂತ ಅದನ್ನೂ ದೇವರಿಗೆ ಅರ್ಪಿಸುವಂತ ಎಚ್ಚರ ಯಾರಿಗಿರುತ್ತೋ ಅವನು ಭಕ್ತ. ಎಲ್ಲೂ ದೇವರು ಮಾಡ್ತಾನೆ ಅಂದ್ರೆ ನನ್ನನ್ನು ಯಾಕೆ ಈ ಕೆಲಸದಲ್ಲಿ ಜೋಡಿಸ್ತಾನೆ ಅಂತ ಕೂತ್ರೆ ಅವ್ನು ದಡ್ಡ ಅಂತ ಅರ್ಥ ಅಷ್ಟೇ. ಮದ್ಭಕ್ತ ಸಮೇ ಪ್ರಿಯ ಯೋ ಮದ್ಭಕ್ತ, ಈ ರೀತಿ ಇರುವಂತ ಯಾವ ಭಕ್ತನಿದ್ದಾನೋ ನನಗೆ ಬಹಳ ಇಷ್ಟ. ದ್ವೇಷಿಸದೆ, ಗುಣ ಇರುವವರಲ್ಲಿ ಮೈತ್ರ ಮಾಡಿ, ಕಷ್ಟಪಡುವವರಲ್ಲಿ ಕರುಣೆ ತೋರಿ, ತಾನು ತನ್ನದು ಅನ್ನೋದನ್ನು ಮರೆತು, ಸುಖ ದುಃಖಗಳು ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ, ಕಷ್ಟಗಳು ಬಂದಾಗ ಸಹಿಸಿ, ಸಿಕ್ಕಿದ್ರಲ್ಲೇ ತೃಪ್ತಿ ಪಡ್ತಾ, ತನ್ನ ಕಾರ್ಯ ಯಾವುದೋ ಜ್ಞಾನವೋ ಕರ್ಮವೋ ಅದರಲ್ಲಿ ನಿರಂತರ ತೊಡಗಿ, ಮನಸ್ಸನ್ನು ನಿಗ್ರಹಿಸಿ, ತಾನು ಮಾಡುವ ಕೆಲಸದ ಬಗ್ಗೆ ನಿಶ್ಚಯವಾದ ಬುದ್ಧಿ ಇದ್ದು, ತಾನು ಮನಸ್ಸಿನಿಂದ ಮತ್ತು ಬುದ್ಧಿಯಿಂದ ಏನನ್ನು ಆಲೋಚಿಸ್ತಾನೋ ಅದನ್ನು ಭಗವಂತನಿಗೆ ಒಪ್ಪಿಸಿ ಯಾವ ಭಕ್ತ ಇರ್ತಾನೋ ಅವನು ನನಗೆ ಬಹಳ ಇಷ್ಟ. ಇಷ್ಟು ಆ ಪದ್ಯದ ಅರ್ಥ. ಇನ್ನೊಂದು ಹೇಳ್ತಾರೆ ತುಂಬಾ ಚಂದ. ಯಾರನ್ನು ಕಂಡ್ರೆ ಜಗತ್ತು ಭಯಪಡುವುದಿಲ್ಲ ಮತ್ತು ಯಾರು ಜಗತ್ತಿಗೆ ಎಂದು ಭಯಪಡುವುದಿಲ್ವೋ ಅವನು ನನ್ನ ಭಕ್ತ. ಬಹಳ ಅದ್ಭುತ ಸ್ಟೇಟ್ಮೆಂಟ್. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತ ಸಹ ಮೇ ಪ್ರಿಯ.
ಮುಕ್ತ ಅಂತಂದ್ರೆ ತುಂಬಾ ಹರ್ಷ ಆದಾಗ್ಲೂ ಅವನೇನು ಭಾರಿ ಅದನ್ನ ಸೆಲೆಬ್ರೇಟ್ ಮಾಡಿ ಪಕ್ಕದವ್ರನ್ನ ಉರಿಸೋ ಕಾರ್ಯಕ್ರಮ ಮಾಡಲ್ಲ. ಅಥವಾ ತುಂಬಾ ದುಃಖಕ್ಕೊಳಗಾದಾಗ್ಲೂ ಎಲ್ಲರೂ ಕೇಳಬೇಕು, ಯಾಕೆ ಇಲ್ಲ ಲಾಸ್ ಆಯ್ತು, ತುಂಬಾ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದ್ದೆ, ಕಂಪನಿ ಕೋಟ್ಯಾನಗಟ್ಲೆ ಹಾಕಿದ್ದೆ, ಎಲ್ಲ ಮುಳುಗೋಯ್ತು ಅಂತ 100 ಸಲ ಹೇಳಿ 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 ಎಲ್ಲರ ಹತ್ರ ಗಿಟ್ಟಿಸ್ಕೊಡ್ತಾ ಇರ್ತಾನೆ ಸಿಂಪತಿ. ಕೈಗೊಂದೇನೋ ಚೂರು ಪೆಟ್ಟಾಗಿರುತ್ತೆ, ಅದನ್ನ ಬೇಕು ಅಂತ ಇನ್ನೂ ಗಟ್ಟಿ ಹೀಗೆ ಹಿಡ್ಕೊಂಡು ಬಂದವರು ಕೈ ಹಾಕಿ ಆಗಿದ್ದು, ಅಯ್ಯೋ ಅದು ಮೊನ್ನೆ ನಾನು ನಮ್ದೊಂದು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ನಲ್ಲ, ಅದು ಅವನಿಗೆ ಹೇಳ್ಬೇಕಿತ್ತು, ಕೈ ನೋವಿದ ಬಗ್ಗೆ ಹೇಳ್ಬೇಕಾಗಿಲ್ಲ. ನೀವು ಏನೇ ಕೇಳಿ ಅವನ ಹಿಂದಿದ್ದೆಲ್ಲ ಸೇರಿಸಿ ಕೈ ಕೊನೆಗೆ ಜೋಡಿಸಿ ಹೇಳ್ತಾನೆ. ಹೀಗೆ ಯಾವಾಗಲೂ ತನ್ನ ಒಂದು ಅಸ್ತಿತ್ವವನ್ನ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡ್ತಿರ್ತಾನಲ್ಲ, ಅವನು ಗೆದ್ದಿಲ್ಲ ಅಂತ ಅರ್ಥ ಏನನ್ನು. ಆದ್ರೆ ಯಾರು ಹರ್ಷ ಅಮರ್ಷ ಭಯ ಉದ್ವೇಗ ಮುಕ್ತ, ಅಮರ್ಷ ಅಂದ್ರೆ ತಡ್ಕೊಳ್ಳಿಕ್ಕಾಗದೇ ಇರುವ ಗುಣ. ಕೆಲವರಿಗೆ ಯಾವ್ದಾದ್ರು ಒಂದು ಶಬ್ದ ಅಂದ್ರೆ ಸಿಟ್ಟು ಬರ್ತಾ ಇರುತ್ತೆ, ಈ ಉಳಿದವ್ರು ಬೇಕು ಅಂತ ಅವನನ್ನು ಕಾರಿಸಿ ಅದೇ ಶಬ್ದ ಹೇಳಿ ಕಾಡ್ತಿರ್ತಾರೆ. ನಮ್ಮಲ್ಲಿ ಒಬ್ರಿದ್ರು, ಅವರಿಗೆ ಚಪ್ಪಾಳೆ ಬಡಿದ್ರೆ ಸಿಟ್ಟು ಬರ್ತಿತ್ತು. ಈ ನಮ್ಮ ಹುಡುಗರು ಬೇಕು ಅಂತ ಹೋಗಿ ಹೋಗಿ ಅವನ ಹತ್ರ ಹೋಗಿ ಚಪ್ಪಾಳೆ ಬಡಿದು ಬರ್ತಿದ್ರು. ಆದ್ರೆ ಅದು ಕರೆಯುವುದು ಅಂತ, ಹಾಗೆ ಮನುಷ್ಯ ಹೆಸರಿಲ್ವಾ, ಅದೇ ಚಪ್ಪಾಳೆ ಬಿಡು ಕರೆಯುವುದು ಅಂತ ಅವ್ರಿಗೆ ಸಿಟ್ಟು. ಇವ್ರು ಬೇಕು ಅಂತ ಹೀಗೆ ಹೋಗುವ ಚಪ್ಪಾಳೆ ಬಿಡ್ದು ಹೋಗ್ಬಿಡುದು. ಊರು ನರಸಿಂಹ ಅವತಾರ ಇಡೀ ಊರೆಲ್ಲ ತಿರುಗಿ ಬರ್ತಿದ್ರು, ಯಾರು ಚಪ್ಪಾಳೆ ಹೊಡೆದಿದ್ರು ಅಂತ. ಅಕಸ್ಮಾತ್ ಯಾರೋ ಒಬ್ಬ ಸಿಕ್ಕ ಅಂದ್ರೆ ಅವನ್ ಚಪಾತಿ ಸಾರಿ ಬೈದು ಬಿಡ್ತಿದ್ರು. ಇದು ಅಮರ್ಷ ಅಂತಂದ್ರೆ ಮರ್ಷಣ, ಸಹಿಸಿಕೊಳ್ಳುವುದು. ಇದರಿಂದ ಮುಕ್ತನಾದವನು. ಅಮರ್ಷದಿಂದ ಎಲ್ಲದಕ್ಕೂ ರೇಗುವುದು. ಕಾಲು ಹಾಗೆ ಚಾಚಬೇಡ, ಕೆಲವರಿಗೆ ಕಾಲು ಚಾಚಿ ಕೂತಕ್ಕೆ ಇಷ್ಟ, ಇರ್ಬೇಕು ಅಂತ ಕಾಲು ಚಾಚ್ಕೊಂಡು ಕೂತ್ಕೊ. ಅವ್ನು ಎದ್ದೋಗೋ ತನಕ ಹಂಗೆ ಮಾಡ್ತಿರ್ತಾರೆ. ಯಾವ್ದ್ಯಾವ್ದೋ ಒಬ್ಬೊಬ್ಬರಿಗೆ ಒಂದೊಂಥರ ಅನ್ಸುತ್ತಲ್ಲ. ಈ ಗೆದ್ದವನಿಗೆ ಎದುರುಗಡೆ ಅವನಿಗೆ ಯಾವ ಚಟುವಟಿಕೆ ಅವನಲ್ಲಿ ಏನು ವಿಕಾರ ತಾರದೇ ಇದ್ರೆ ಅವನು ಅದು ಮುಕ್ತ ಅಂತ ಅರ್ಥ. ಹರ್ಷ ಅಮರ್ಷ ಭಯ, ಕೆಲವರಿಗೆ ಕೆಲವು ತರದ ಭಯ ಇರುತ್ತೆ. ಅವರು ಶತ್ರುವಿಗೆ ಗುಂಡಿಗೆ ಹೆದರಲ್ಲ, ಜಿರಳೆ ಹೆದರ್ತಾ ಇರ್ತಾರೆ. ಎಷ್ಟು ದೊಡ್ಡ ಶಬ್ದ ಆದ್ರೂ ಅವ್ರ ಭಯನೇ ಆಗಲ್ಲ. ಜಿರಳೆ ಬಂದ್ರೆ ಮಾತ್ರ ಊರಲ್ಲೇ ಇರಲ್ಲ, ಓಡೋಗ್ತಿರ್ತಾರೆ. ಅಂತಹ ಭಯದಿಂದ ಮುಕ್ತನಾದವನು. ಮತ್ತು ಉದ್ವೇಗ ಅಂದ್ರೆ ತುಂಬಾ ತಲ್ಲಣಗೊಳ್ಳುವುದು, ತುಂಬಾ ಗಾಬರಿಯಾಗಿ ಏನ್ ಮಾಡಬೇಕು ಅಂತಾನೆ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗದಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಡುದು. ಸುಲಭ ಇರುತ್ತದು, ಈಗ ತೆಗ್ದು ಈಗ ಹಾಕೋದ್ರೆ ಮುಗಿದೋಗುತ್ತೆ. ಏನ್ ಮಾಡೋದು ತೆಗ್ದಾಕಿದಂತ ಒಬ್ಬ ಬಂದು ಹಿಂಗೆ ಹಾಕೋಗ್ತಾನೆ, ಇಷ್ಟೇನಾ ಆಮೇಲೆ ಅನ್ಸುತ್ತೆ. ಹಾಗೆ ಕೆಲವು ಕೆಲಸಗಳು ಏನಾಗುತ್ತೆ ಮುಂದೆ ಅಂತ ಗೊತ್ತಾಗದೆ ಅದ್ರ ಬಗ್ಗೆ ಗಾಬರಿ ಪಟ್ಕೊಳ್ಳೋದು. ಇದರಿಂದ ಮುಕ್ತನಾದ ನನಗೆ ಭಕ್ತ. ಈ ಉದ್ವಿಜತೆ, ತಾನು ಭಯ ಪಡದೇ ಇರುವುದು ಅಂತಂದ್ರೆ ಇವರಲ್ಲ ನನ್ನನ್ನ ಕಂಟ್ರೋಲ್ ಮಾಡುವವರು ಅನ್ನುವ ಒಂದು ವಿಶ್ವಾಸ. ಇನ್ನೊಬ್ಬರನ್ನ ನೋಯಿಸದೇ ಇರುವವನು ಅಥವಾ ಇನ್ನೊಬ್ಬರನ್ನ ಭಯಪಡಿಸದೇ ಇರುವುದು ಅಂತಂದ್ರೆ ನನ್ನ ಕೆಲಸ ನಾನು ಮಾಡ್ತೇನೆ, ನಾನೇನು ಅವರನ್ನ ನಿಗ್ರಹಿಸುವವನಲ್ಲ ಅನ್ನುವ ಎಚ್ಚರದಿಂದ ಬದುಕುವವನು. ಹೀಗೆ ನಮ್ಮನ್ ಕಂಡ್ರು ಈಗ ಭಯ ಅಂದ್ರೆ ನೀವು ಅಷ್ಟು ದೊಡ್ಡ ದೊಡ್ಡ ಶಬ್ದ ಹಾಕಲ್ಲ. ಈಗ ಯಾರೋ ಬಂದ ಅಂತ ಇಟ್ಕೊಳ್ಳಿ, ಅವ್ನು ಬಂದ ತಕ್ಷಣ ಅಯ್ಯೋ ಇವ್ನು ಬಂದ ಅಂತ ಪಕ್ಕಕ್ಕೆ ಸರಿಯೋಂಗ್ ಇರಬಾರ್ದು ನಾವು. ಅಯ್ಯೋ ಇವನು ಬಂದ್ರೆ ತಲೆ ತಿಂದಾಗ್ತಾನೆ ಅಂತ ನಮ್ಮನ್ನು ಕಂಡ್ರೆ ಅದು ನೀವು ಹೊಡೆದು ಮಾಡ್ಬೇಕಾಗಿಲ್ಲ. ಸಿಕ್ಕಿದ್ರೆ ಊರ್ ಪ್ರಶ್ನೆ ಎಲ್ಲ ಕೇಳಿ ಅವನ್ ತಲೆ ಕೆಡಿಸ್ತಿರಲ್ಲ, ಅಗತ್ಯ ಇರುದಿಲ್ಲ. ಎಲ್ಲ ಕೇಳು, ಅದೇನಾಯ್ತು, ಎಷ್ಟು ಮನೆ ಕಟ್ಟಿದ್ರಿ, ಯಾವ ಗಾಡಿ ತಗೊಂಡ್ರಿ, ಮಕ್ಕಳು ಆ ಸ್ಕೂಲ್ಗೆ ಹಾಕಿದ್ರ, ಈ ಸ್ಕೂಲ್ ಸಿಗ್ಲಿಲ್ವಾ, ಅಯ್ಯೋ ಅಲ್ಲಿ ಏನ್ ಚೆನ್ನಾಗಿಲ್ಲ ರೀ, ನೀವ್ ಇನ್ನೊಂದು ಹೇಳಿ, ಅಯ್ಯೋ ಅದು ಆಗಿದೆ ಇದೀಗ. ಅಯ್ಯಪ್ಪ ಇವ್ರ ಹತ್ರ ಒಂದು ಸಿಕ್ಕಾಕೊಂಡ್ರೆ ಅರ್ಧ ಗಂಟೆ ತಿಂದಾಕ್ತಾರೆ ಅಂತ ಅನ್ಸಿ ನಮಗೆ ಓಡ್ಬೇಕು ಅಂತ ಅನ್ಸಿದ್ರೆ ಅಂತ ವ್ಯಕ್ತಿ ಉದ್ವೇಗಕ್ಕೆ ಒಳಪಡಿಸುವನು ಅಂತ ಅರ್ಥ. ನಾವು ಅವ್ರು ಆಗ್ಬಾರ್ದು. ಯಾಕೆ ಬೇಕು? ಅವ್ರ ಮನೆ, ಅವ್ರ ಮಕ್ಕಳು, ಅವ್ರ ಶಾಲೆ, ಅವ್ರ ಇಷ್ಟ, ಏನೋ ಮಾಡ್ಕೋತಾರೆ. ಅವ್ರಾಗ ಏನೋ ಹೇಳಿದ್ರೆ ಕೇಳಿಸ್ಕೋಬೇಕಷ್ಟೇ. ಅದು ನಮ್ಗೆ ಅನಿವಾರ್ಯ ಏನಲ್ಲ. ಆದ್ರೆ ಕೆಲವೊಂದ್ ಸರ್ತಿ ಆ ಸಹಾಯ ಬೇಕಾಗುತ್ತೆ. ಕೆಲವರಿಗೆ ಹೇಳ್ಕೊಳ್ಳಿಕ್ಕೆ ಜನ ಸಿಗಲ್ಲ, ಯಾರ ಹತ್ರ ಅದು ಹೇಳ್ಕೋಬೇಕು ಅಂತ ಇರ್ತಾರೆ. ಅದು ಹೇಳಿದ್ಮೇಲೆ ಸ್ವಲ್ಪ ಫ್ರೀ ಆಗ್ತಾರಲ್ಲ. ಈ ಕೆಲವರಿಗೆ ಹೇಳುದು ಅಂತಂದ್ರೆ ದೂರ ಹೇಳುದು, ಅದು ಏನಾಯ್ತು ಗೊತ್ತಾ, ನಿನ್ನೆ ಆಗಾಯ್ತು ಈಗಾಯ್ತು ಅಂತ ಅವ್ರು ಹೇಳಿದ್ಮೇಲೆ ಹಬ್ಬ ಅಂತಾರೆ. ಅವ್ರಿಗೆ ಒಟ್ಟು ಒಂದ್ ಕಡೆಯಿಂದ ಅದನ್ನ ಹೊರಗೆ ಹಾಕ್ಬೇಕು.
ಆದರೆ ಮನುಷ್ಯನಾದವನಿಗೆ ತನ್ನನ್ನ ಇನ್ನೊಬ್ಬರಿಗೆ ಯಾವುದೇ ರೀತಿಯಿಂದ ಕಿರಿಕಿರಿ ಆಗುವಂತೆ ಬದುಕಬಾರದು. ಇನ್ನು ಕೆಲವರಿಗೆ ಒಳ್ಳೆಯ ವಿಷಯ ಹೇಳಿದ್ರು ಕಿರಿಕಿರಿ ಆಗುತ್ತೆ, ಅಂಥವ್ರನ್ನ ಏನ್ ಮಾಡ್ಲಿಕ್ಕೆ ಆಗಲ್ಲ. ಬಂದಾಗೆಲ್ಲ ಕೆಲವರು ಹಿರಿಯರು ಏನ್ ಮಾಡ್ತಾರೆ, ಏನ್ ಎಷ್ಟು ಜಪ ಮಾಡ್ತಿದ್ದೀನಾ ಅಂತ ಕೇಳ್ತಾರೆ, ಅದೇ ಕಷ್ಟ ಇವರಿಗೆ. ಏನ್ ಓದ್ತಾ ಇದ್ದಿ ಅದೆಲ್ಲ ಕೇಳಬಾರ್ದು. ಅಂತದ್ದೆಲ್ಲ ಸಮಸ್ಯೆ ಅಲ್ಲ, ಅದಕ್ಕೆ ನಾವು ಒಳ್ಳೇದ ಕೇಳಿ. ಈ ಲೋಕದ ದೃಷ್ಟಿಯಿಂದ ನಾವೇನ್ ಮಾತಾಡೋದ್ರಿಂದ ಕಿರಿಕಿರಿ ಆಗುತ್ತೆ ಅಂತ ಮಾತುಗಳನ್ನ ನಾವು ಆಡ್ಲಿಕ್ಕೆ ಹೋಗ್ಬಾರ್ದು. ನಾವು ಮಾತಾಡಬಾರ್ದು, ಬೇರೆಯವ್ರ ಹತ್ರ ಅಂತ ಮಾತಾಡೋರ್ ಕೈ ಸಿಗದೆ ನಮ್ಮನ್ನು ರಕ್ಷಿಸಿಕೊಳ್ಬೇಕು. ಅನಪೇಕ್ಷ, ಏನನ್ನು ಅಪೇಕ್ಷೆ ಪಡೆದವನು. ಶುಚಿ, ಕ್ಲೆನ್ಲಿನೆಸ್, ಮಾನಸಿಕವಾಗಿ ದೈಹಿಕವಾಗಿ ವಸ್ತ್ರದ ದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಕೂಡ. ದಕ್ಷ, ಒಂದು ಹಿಡಿದ ಕೆಲಸ ಕೊನೆ ಮುಗಿಸುದು. ಕೆಲವೊಮ್ಮೆ ಕೆಲವರು ಮಾಡ್ತೇನೆ ಅಂತ ಹೋಗ್ತಾರೆ, ಏನೇನ್ ತರಬೇಕು ಅಂತ ಹೇಳಿದ ಲಿಸ್ಟ್ ಅಲ್ಲೇ ಇರುತ್ತೆ, ಅವನು ಹೋಗಿರ್ತಾನೆ. ಏನ್ ಹೇಳಿದ್ ನೀವ್ ಏನ್ ನಾ ಮಾಡ್ತೇನೆ ಕೆಲ್ಸಕ್ಕೆ ಬೇಕಾದ ಫೋನೇ ತೆಗಿಯಾರ. ಅವನನ್ನು ನಂಬ್ಕೊಂಡು ಊಟ ಇದೆ ಗಿಟ ಇದೆ ಅಂತ ಹೋದವನು ಅದು ಎಂತದೂ ಇಲ್ಲ ಕೊನೆಗೆ. ಹಾಗಾಗಬಾರ್ದು. ದಕ್ಷ ಅಂದ್ರೆ ಬೇಜವಾಬ್ದಾರಿತನ ಅಲ್ಲ. ಭಕ್ತ ಅಂದ್ರೆ, ಬಹಳ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಭಕ್ತ ಅಂದ್ರೆ ಬೇಜವಾಬ್ದಾರಿತನ ವಸ್ತು, ನಂಗೇನ್ ಜವಾಬ್ದಾರಿ ಇಲ್ಲ ಅಂತ. ಅದಲ್ಲ, ನಮ್ಗೇನ್ ಕಾರ್ಯ ಮಾಡಬೇಕು ಅಂತ ಕರ್ತವ್ಯ ವಹಿಸ್ಕೊಟ್ಟಿರ್ತಾರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಮಾಡಿ ನನ್ಗೆ ಮಾಡಿದ್ದಾರೆ ಅನ್ನೋದಕ್ಕೂ ಒಂದು ಪದವಿ ಸಿಗಬೇಕು ಅಂತ ಬಯಸಬಾರ್ದು ಅಷ್ಟೇ. ದಕ್ಷ. ಕೆಲವೊಮ್ಮೆ ಉದಾಸೀನ, ಅದೇ ಕೆಲವು ಚಿರಿಪಿರಿಗಳು ಇರ್ತಾರೆ, ಅಂತವ್ರ ಹತ್ರ ತೀರಾ ಏನು ನಾವು ನಮ್ಮ ಅಸಹನೆಯನ್ನು ಬಿಟ್ಟು ಕೊಡುವುದಾಗ್ಲಿ ಅಥವಾ ಅವ್ರ ಹತ್ರ ಜಗಳ ಆಡುವುದಾಗ್ಲಿ ಮಾಡದೆ ಆಯ್ತು ಕೇಳಿ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಗತವು ವ್ಯಥಃ, ಹಳೇ ಕಾಲದ ಯಾವುದೋ ಒಂದು ಕಷ್ಟವನ್ನ ಮತ್ತೆ ಇವತ್ತು ನೆನೆಸ್ಕೊಂಡು ಕೆಲವರು ಅಳ್ತಿರ್ತಾರೆ, ಅದು ಮುಗಿಯುವುದೇ ಇಲ್ಲ. ನಿಮ್ಗೇನ್ರಿ ಈಗೆಲ್ಲ ಆರಾಮ್, ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಅಂತ ಶುರು ಮಾಡ್ತೀವಿ. ನಾವು ಗದ್ದೆಯಲ್ಲಿ ನಡ್ಕೊಂಡ್ ಬರುವಾಗ ಚಪ್ಪಲಿ ಇರಲಿಲ್ಲ, ಈಗ ಮನೆಯಲ್ಲಿ ಒಬ್ಬೊಬ್ಬರಿಗೆ 5 ಚಪ್ಪಲಿ ಹಾಕೊಂಡಿದ್ರಿ. ನೀವೆಲ್ಲ ಸೆಟ್ ಮೇಲೆ ಸೆಟ್ ಹಾಕೊಂಡು ಕೂತಿರ್ತೀವಿ. ನಮ್ ಕಾಲದ ಒಂದ್ ಚಪ್ಪಲಿ ಸಿಕ್ಕಿದ್ರೆ ಅದು ಹರಿದೋದ್ರೆ ಅದ್ರ ಮೇಲೆ ಹೊಲಿಗೆ ಹಾಕಿ ಚಪ್ಪಲಿನೇ ಕಾಣಬಾರ್ದು, ಅಷ್ಟು ಹೊಲಿಗೆ ಇರ್ತಿತ್ತು. ನೀವೆಲ್ಲ ಈಗ ಏನು ಒಂಚೂರು ಹರಿದೋದ್ರೆ ಅದನ್ನ ಎತ್ತೇಸಿ ಹೊಸದು ತಗೊಂಬ ಅಂತ ಶುರು ಮಾಡ್ತಾರೆ. ಆದ್ರೆ ಸಾಧಕನಾದವನು ವ್ಯಥೆಯನ್ನ ಮೊದಲು ಬಿಡಬೇಕು. ಗತವು ವ್ಯಥ. ಸರ್ವಾರಂಭ ಪರಿತ್ಯಾಗಿ. ಆರಂಭ ಅಂದ್ರೆ ಕರ್ಮ. ಎಲ್ಲ ಬಗೆಯ ಯಾವುದರಿಂದ ಸಂಸಾರದ ಸಂಬಂಧಗಳು ಮತ್ತೆ ಗಟ್ಟಿಯಾಗುತ್ತೋ, ಯಾವುದರಿಂದ ಭಗವಂತ ದೂರ ಆಗ್ತಾನೋ ಅಂತಹ ಕರ್ಮಗಳನ್ನು ಪರಿತ್ಯಾಗ ಮಾಡಬೇಕು. ಸರ್ವಾರಂಭ ಹಿ ದೋಷೇಣ. ಹಿಂದೆ ಒಂದು ಸಂಕಲ್ಪ ಭಗವಾನ್ ಕಾಮಾನ್, ಎಲ್ಲವನ್ನು ಬಿಡಬೇಕು ಅಂತ ಹೇಳುವ ಹಿಂದಿನ ಮಾತುಗಳಲ್ಲಿ ಈ ಮಾತು ಬಂದಿತ್ತು. ಅದರಿಂದಾಗಿ ಸರ್ವಾರಂಭ ಪರಿತ್ಯಾಗಿ. ಯಾವುದೇ ರೀತಿಯ ಕಾರ್ಯಗಳು ಲೋಕದ ಕಡೆಗೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅಂದ್ರೆ ಅಂಥದನ್ನ ಬಿಡುವುದು ಒಳ್ಳೆಯದು. ಆದ್ರೆ ಯಾವ ಕರ್ಮ ಮಾಡೋದ್ರಿಂದ ಭಗವಂತನ ಕಡೆಗಿನ ಪ್ರೀತಿ ಹೆಚ್ಚುತ್ತೋ, ಸಜ್ಜನಿಕೆಯ ಕಡೆಗೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೋ ಅಂಥ ಕರ್ಮಗಳನ್ನ ಬಿಡಬಾರದು. ಅದಾಗಿ ಯಾವುದು ಬೇಡವೋ ಅಂತಹ ಎಲ್ಲಾ ಕರ್ಮಗಳನ್ನು ಕೂಡ ಪರಿತ್ಯಾಗಿ ಪೂರ್ತಿಯಾಗಿ ಬಿಟ್ಟುಬಿಡುದು. ಅಂತಹ ಭಕ್ತ ಮೇ ಪ್ರಿಯ. ಯಾರು ಏನೋ ಒಂದು ವಿಚಿತ್ರವಾದ ಘಟನೆ ನಡೆಯಿತು ಅಂತ ತುಂಬಾ ಖುಷಿಪಟ್ಟು ಎದೆ ಹೊಡ್ಕೊಳ್ಳೋದು ಇಲ್ಲ, ಅಥವಾ ನಮ್ಮ ಶತ್ರುಗಳು ಯಾರೋ ಗೆದ್ದು ಬಿಟ್ರು ಅಂತ ಅವನ ಮೇಲೆ ದ್ವೇಷ ಹೆಚ್ಚುವುದೂ ಇಲ್ಲ, ಅಥವಾ ಏನೋ ಅವ್ಯವಸ್ಥೆ ಆಯಿತು ಅದಕ್ಕೋಸ್ಕರ ಅಳ್ತಾ ಕೂಡುವುದೂ ಇಲ್ಲ. ನ ಶೋಚತಿ. ನನ್ಗಿಂತ ಸಿಗಬೇಕಿತ್ತು. ನ ಕಾಂಕ್ಷತಿ. ಎಷ್ಟು ಚೆನ್ನಾಗಿದೆ. ನ ಹೃಷ್ಯತಿ, ನ ದ್ವೇಷ್ಟಿ, ನ ಶೋಚತಿ, ನ ಕಾಂಕ್ಷತಿ. ಸರ್ವ ಶುಭಾಶುಭ ಪರಿತ್ಯಾಗಿ. ಶುಭವಾಗಲಿ ಅಶುಭವಾಗಲಿ ಎಲ್ಲವನ್ನೂ ಕೂಡ ದೇವರೇ ನಡೆಸ್ತಾ ಇದ್ದಾನೆ ಅಂತ ಅವನು ಆರಾಮವಾಗಿ ಅದು ಹೇಗಿದೆಯೋ ಹಾಗೆ ಒಪ್ಕೋತಾನೆ. ಶುಭ ಆಯ್ತಾ, ದೇವರು ಶುಭ ಕೊಟ್ಟ. ಅಶುಭ ಆಯ್ತಾ, ಅದು ದೇವರೇ ಕೊಟ್ಟದ್ದು. ಅದಕ್ಕೆ ಯಾಕೆ ಬೇಸರ ಮಾಡ್ಕೊಳ್ಬೇಕು? ದೇವರ ನೆನೆಸಿದಾಗ ನಗು ಬರುತ್ತೆ ಹೊರತು ಲೋಕದ ವ್ಯವಸ್ಥೆಯಿಂದ ಅವನಿಗೆ ದುಃಖವಾಗಲಿ ಸುಖವಾಗಲಿ ಆಗುವುದಿಲ್ಲ. ಇದೆಲ್ಲದರ ಹಿಂದೆ ಇರುವ ತತ್ವ ಅವನು ಅಂತ ಎಚ್ಚರದಿಂದ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಸಮೇ ಪ್ರಿಯ. ಶತ್ರುಗಳಲ್ಲೂ ಮಿತ್ರರಲ್ಲೂ ಮಾನ ಅಪಮಾನಗಳಲ್ಲೂ ತಣ್ಣಗೆ ಅಥವಾ ಬೆಚ್ಚಗೆ ಅಥವಾ ಸುಖ ಅಥವಾ ದುಃಖ ಈ ಎಲ್ಲ ವಿಷಯದಲ್ಲೂ ಸಮನಾಗಿರ್ತಾನೆ.
ಮತ್ತೆ ಅತಿಯಾಗಿ ಆಸಕ್ತಿಯಿಂದ ಇಂಥ ಕೆಲಸಕ್ಕೆ ಇಂಥ ಫಲ ಅಂತ ಸಂಘದಿಂದ ಕೂಡಿರುವುದಿಲ್ಲ. ಸಂಘ ವಿವರ್ಜಿತ. ತುಲ್ಯ ನಿಂದಾಸ್ತುತಿರ್ ಮೌನಿ. ಹೊಗಳಿದ್ರು ಅಷ್ಟೇ ಆನಂದವಾಗಿ ತಗೊಳ್ತಾರೆ, ತೆಗಳಿದ್ರು ಅಷ್ಟೇ ಆನಂದವಾಗಿ ತಗೋತಾರೆ. ನಮ್ಗೇನ್ ಗೊತ್ತಾ, ತೆಗಳಿದ್ರೆ ನೆಲಕ್ಕೆ ಒತ್ಕೊಳ್ತಾ ಇರುತ್ತೆ ಕಾಲು, ಸಿಕ್ಕಿದ್ರೆ ಸ್ವಲ್ಪ ಹಗುರಾದ್ರೆ ಒದ್ದೇ ಬಿಡುತ್ತೇವೆ ಅನ್ನೋ ತರ ಕೈ ತಿಕ್ಕಿಕೊಳ್ತಾ ಇರ್ತೇವೆ. ಇನ್ನೇನು ಬೈಯೋದು ನನ್ನನ್ನ, ಅದು ತಡ್ಕೊಳ್ಳಿ ಪ್ರಯತ್ನ ಮಾಡ್ತಿರ್ತಾನೆ, ಆಗಲ್ಲ. ಅದು ಇಲ್ಲಿ ತಡ್ಕೊಂಡು ಆ ಪಕ್ಕದವನು ಯಾರ ಪಾಪ ಇರ್ತಾನೆ ಅವನ ಮೇಲೆ ಸಿಟ್ಟು ಬಿಡ್ತದೆ. ಇಲ್ಲಿ ತಡ್ಕೊಂಡು ಅಲ್ಲಿ ಹೋಗಿ ಹೊಡೆದ್ರು ತಪ್ಪೆ. ಕೆಲವರು ಮನೇಲಿ ತಡ್ಕೋತಾರೆ, ಅದನ್ನ ಆಫೀಸಲ್ಲಿ ಉಗಿತಾ ಇರ್ತಾರೆ. ಇನ್ ಕೆಲವರು ಆಫೀಸಲ್ಲಿ ತಡ್ಕೋತಾರೆ, ಯಾಕಂದ್ರೆ ಅಲ್ಲಿ ಇಲಿ. ಮನೆಗೆ ಬಂದು ಹುಲಿ ಬಾಬ ಅಂತ ಅವ್ರ ಮೇಲೆ ಎಲ್ಲ ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ. ಎಲ್ಲೂ ಅದು ಎಕ್ಸ್ಪ್ಲೋರ್ಡ್ ಆಗಬಾರ್ದು. ಆ ರೀತಿ ಯಾರು ತುಲ್ಯ ನಿಂದಾತ್ಮ ಸಂಸ್ತುತಿ, ಸ್ತುತಿ ಮಾಡಿದಾಗ್ಲೂ ನಿಂದೆ ತನ್ನ ಬಗ್ಗೆ ಮಾಡಿದಾಗ್ಲೂ ತುಲ್ಯ. ಎರಡನ್ನು ತುಲ ಅಂದ್ರೆ ತಕ್ಕಡಿ, ಎರಡನ್ನು ತಕ್ಕಡಿಯಲ್ಲಿಟ್ಟು ಹೊಗಳಿದ್ರಲ್ಲಿ ಗುಣ ಇದೆಯಾ ಅದನ್ನು ಉಳಿಸ್ಕೊಳ್ಳೋಣ, ತೆಗಳಿದ್ರೆ ದೋಷ ಇದೆಯಾ ಬಿಟ್ಬಿಡೋಣ. ಉಳಿದಿದ್ದು ಎಕ್ಸ್ಟ್ರಾ ಏನಿದೆ ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ, ಮುಗಿದೋಯ್ತು. ಅಲ್ಲದೆ ಇರುವ ಗುಣವನ್ನು ಹೊಗಳಿ ಇನ್ನು ಹೀಗೆ ಕೇಳ್ಬೋದು, ದೇವರೇ ಅವನು ಹೇಳಿದ ಗುಣಗಳು ನನ್ನನ್ನು ಬರುವ ಹಾಗಾಗಲಿ. ನಾವು ಮಾಡಿಲ್ಲ ಆ ಕೆಲಸ, ಒಂದು ಸುಮ್ಮನೆ ಹೊಗಳುತ್ತಾನೆ, ನಾ ಒಂದು 50,000 ಕೊಟ್ಟಿದ್ದೀವಿ ಅಂತ ನಮ್ಮನ್ನು ಅಂತ ಇಂದ್ರಚಂದ್ರ ಅಂತ ಅಂತಾನೆ. ಅಷ್ಟು ಯೋಗ್ಯತೆ ಇಲ್ಲ ನಮ್ಗೆ ಗೊತ್ತು. ಸರಿ, ಅವನು ಇಂಥ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ದಾರಿ ಕೆಡದಂತೆ ನೋಡ್ಕೋಪ್ಪ. ಅವನೇನು ಹೊಗಳಿದಾನೋ ಅದರಲ್ಲಿ ನಮಗೆ ಬರುವ ಗುಣ ಇದ್ರೆ ಬರ್ಲಿ. ಇನ್ನು ಕೆಲವರು ನಾವು ಒಳ್ಳೆ ಕೆಲಸ ಮಾಡಿದ್ಮೇಲೂ ಅದನ್ನ ಬೇಡ ಅಂತಾನೆ ತಿರಸ್ಕಾರ ಮಾಡ್ತಾರೆ. ಬೇಡ, ಅವನು ತಿಳ್ಕೊಂಡು ಏನಾಗ್ಬೇಕಾಗ ನಾವು ಕೊಟ್ಟದ್ದು ಅವನಿಗಲ್ಲ. ಅದು ಒಬ್ರು ಕೃಷ್ಣ ಮಠದಲ್ಲಿ ಒಬ್ರು ಯಾರು 2 ಲಕ್ಷನೋ 10 ಲಕ್ಷನೋ ಎಷ್ಟೋ ಕೊಟ್ಟು ಸೇವೆ ಮಾಡಿದೀನಿ, ನಮ್ಗೆ ವಿಶೇಷ ಸೇವೆ ಕೊಟ್ಟದ್ದಕ್ಕೆ ಏನೋ ಮಾಡ್ಬೇಕು ಅಂದ್ರೆ ಸಭೆಯಲ್ಲಿ ಕರೆದು ಹಾರ ತುರಾಯಿ ಎಲ್ಲ ಕೊಡ್ಬೇಕು ಅಂತ ಅವ್ರ ಅಪೇಕ್ಷೆ ಇತ್ತು. ನೀವು ನನಗೆ ಕೊಟ್ಟದ್ದಲ್ಲ, ನೀವು ಕೃಷ್ಣನಿಗೆ ಕೊಟ್ಟ, ಅವನ ಹತ್ರ ಹಾಕಿಸ್ಕೊಳ್ಳಿ. ಇಲ್ಲ ನಿಮ್ಗೆ ಬೇಕು ಅಂತಿದ್ರೆ ವಾಪಸ್ ತಗೊಂಡೋಗಿ. ನನ್ಗೆ ಕೊಟ್ಟದ್ದಾದ್ರೆ ನಾನು ಕೊಡ್ತೀನಿ, ನೀವು ಕೊಟ್ಟದ್ದು ದೇವರಿಗಾದ ನನಗೆ ಅವ್ನು ನೋಡ್ಕೋತಾ ನಿಮ್ಮನ್ನ. ನಿಮ್ಗೆ ಅಷ್ಟು ಭರವಸೆ ಇಲ್ಲ ಅಂದ್ರೆ ದುಡ್ಡು ತಗೊಂಡೋಗಿ ಹಂಗೆ ತೆಗೆದಿಟ್ಬಿಟ್ರು. ಅವರಿಗೆ ಪಾಪ ಶಾಕ್ ಆಗೋಯ್ತು. ಆವತ್ತಿನ ತನಕ ಅವ್ರು ಎಷ್ಟು ಎಲ್ಲರ ಹತ್ರನೂ ಕೇಳಿ ಎಲ್ಲ ಬರ್ಸ್ಕೊಳ್ತಾ ಇದ್ರು, ಇವರಿಷ್ಟು ಸಹಾಯ ಮಾಡಿದ್ದಾರೆ ಅಂತ ಬರ್ಕೊಡಿ ಸೈನ್ ಹಂಚ್ಕೊಂಡು. ಅವತ್ತಿನಿಂದ ಫುಲ್ ಚೇಂಜ್ ಆಗ್ಬಿಟ್ರು. ಆದ್ರೆ ಒಂದೊಂದ್ಸಲ ಒಬ್ಬೊಬ್ಬರಿಗೆ ಒಂದೊಂದು ಪಾಠ ಇರುತ್ತೆ ಜೀವನದಲ್ಲಿ. ನಾವು ಕೊಟ್ಟಿದ್ದೇವೆ ಅಂತ ಅದನ್ನೇ ಅವರು ಹಾಗೆ ಆಗ್ತಾರೆ. ಕೆಲವರು ಹಾಗೆ ಇರ್ತಾರೆ. ನಿಮ್ಮ ಹೆಸರನ್ನು ಕಲ್ಲಿನಲ್ಲಿ ಕೆತ್ತಿಸಲಾಗುವುದು, ಇಲ್ಲಿ ಇಷ್ಟು ಕೊಟ್ಟವರಿಗೆ ನಿಮ್ಮ ಬೋರ್ಡ್ನಲ್ಲಿ ಬರೆಯಲಾಗುವುದು ಅಂದ್ರೆ ಅದು ಕೆಲವೊಂದ್ಸರ್ತಿ ಈಗ ಸರಿ ಹೆಸರು ಬರೆದು ಹೋದ್ಮೇಲೆ ಕೆಲವೊಮ್ಮೆ ಆ ಕಲ್ಲುಗಳು ಬಿದ್ದೋಗಿ ಅದ್ರ ಹೆಸರುಗಳಲ್ಲಿ ಕೆತ್ತೋದು ಅಪಾರ್ಥದ ಹೆಸರುಗಳಾಗಿರುತ್ತೆ ಕೆಲವೊಮ್ಮೆ. ಇದು ಸುಮ್ಮನೆ ಬಯಸ್ಕೊಳ್ಳೋದಲ್ಲ, ಆ ಹೆಸರು ಬರೆಸಿ. ಅದರಿಂದ ಸತ್ಕರ್ಮಗಳನ್ನ ಮಾಡಿ ಅದರ ಪರಿಣಾಮದ ನಿರೀಕ್ಷೆಯನ್ನು ಮಾಡುವುದು ಅವನಿಗೆ ವ್ಯಕ್ತಿಗತವಾಗಿ ಅಪಾಯಕ್ಕೆ ಕಾರಣ. ಮೌನಿ, ಅಗತ್ಯ ಇಲ್ಲದೆ ಇದ್ದಲ್ಲಿ ಮಾತಾಡದೇ ಇರುವುದು. ಮೌನಿ ಅಂದ್ರೆ ತಪ್ಪಾದಾಗಲೂ ವಿರೋಧಿಸದೆ ಸುಮ್ಮನೆ ಇರುವುದು ಅಂತ ಅರ್ಥ ಅಲ್ಲ. ತಾನು ಮಾತಾಡುವ ಅವಶ್ಯಕತೆ ಇಲ್ಲ ಅನ್ನುವಾಗ ಸುಮ್ಮನೆ ಇದ್ಬಿಡು. ಕೆಲವರಿಗೆ ಆಗಲ್ಲ, ಅಲ್ಲೆಲ್ಲೋ ಅವ್ರು ಮಾತಾಡ್ತಾರೆ, ಏನು ಹೇಳ್ತಿದ್ದಾರೆ, ನನ್ನ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ತುಂಬಾ ಟೆನ್ಷನ್. ಸೀದಾ ಮಧ್ಯಕ್ಕೆ ಹೋಗ್ಬಿಡು. ಆ ಕರೆಕ್ಟಾಗಿ ಇವನು ಬಂದ ಅಂತ ಗೊತ್ತಾದ್ಮೇಲೆ ಆ ಮಾತು ನಿಲ್ಲಿಸ್ಬಿಡ್ತಾರೆ, ಬೇರೆ ವಿಷಯ ತೆಗಿತಾರೆ. ಇನ್ನೊಬ್ಬ ಯಾರೋ ಹೋಗ್ತಾನೆ, ಅವನ ಬಗ್ಗೆ ಶುರುವಾಗುತ್ತೆ. ಅದು ಮುಗಿಯುವುದೇ ಇಲ್ಲ. ಅದು ತುಂಡು ಮೇಜಿನ ಪರಿಷತ್ತು ಆಗುದೇ ಇಲ್ಲ. ಅದು ಹೋಗ್ತಾನೆ ಇರುತ್ತೆ. ಮೇಜು ತುಂಡು ಆಗೋ ತನಕ ಇವ್ರ ಮೀಟಿಂಗ್ ಮುಗಿಯಲ್ಲ. ಹಾಗೆ ಇದ್ರೆ ಉಪಯೋಗ ಇಲ್ಲ. ಮಾತು ಅನಿವಾರ್ಯ ಆದ್ರೆ ಮಾತ್ರ ಮಾತಾಡ್ಲೇಬೇಕು. ಆದ್ರೆ ಅಗತ್ಯ ಇದ್ದದಲ್ಲಿ ಮಾತಾಡ್ಲೇಬಾರದು. ಇದು ಮೌನಿ. ಮೌನ ಅಂದ್ರೆ ಬಾಯಿಗೆ ಹೊಲಿಗೆ ಹಾಕೊಂಡು ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಅಗತ್ಯ ಇದ್ರೆ ಮಾತಾಡ್ಬೇಕು, ಅಗತ್ಯ ಇಲ್ಲದೆ ಇದ್ರೆ ಮಾತಾಡಬಾರದು. ಅಷ್ಟು ನಮಗೆ ಮಾತಿನ ಮೇಲೆ ನಿಯಂತ್ರಣ ಇದ್ರೆ ಅದು ಮೌನಿ. ಮನನಯುಕ್ತವಾದ ಮಾತು ಮೌನ. ತುಂಬಾ ಆಲೋಚನೆ ಮಾಡಿ ಇದು ಹೇಳಲೇಬೇಕಾದ್ದು ಅಂತ ಅನ್ಸಿದಾಗ ನಾವು ಹೇಳ್ತೀವಲ್ಲ, ಅದು ಮೌನ. ಮೌನದಿಂದ ಬಂದ ಮಾತು ತುಂಬಾ ಭಾರ ಮತ್ತು ತುಂಬಾ ಅದಕ್ಕೆ ಶಕ್ತಿ ಇರುತ್ತೆ, ತಪಸ್ಸಿನ ಬಲ ಇರುತ್ತೆ. ನಾ ಯಾವಾಗ್ಲೂ ವಟ ಮಾತಾಡ್ತಿದ್ದೇನೆ. ಅಯ್ಯೋ ಅವ್ರು ಮಾತಾಡ್ತಾನೆ ಇರ್ತಾರೆ, ಬಿಟ್ಬಿಡ್ರಿ, ನೀವೇನ್ ತಲೆ ಕೆಡಿಸ್ಕೊಬಿಡ್ರಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಇವ್ರದ್ದು ಮುಗಿಯಲ್ಲ ರೀ ಮಾತು ಅಂತ. ಹಾಗೆ
ಮಾತು ಸಾಕು ಅಂತ ಅನ್ಸೋಂಗಿರ್ಬಾರ್ದು, ಇನ್ನೂ ಬೇಕು ಅಂತ ಅನ್ಸುವಂಗ ನಮ್ಮ ಮಾತಿರ್ಬೇಕು. ಅದು ಮೌನಿ. ಸಂತುಷ್ಟ, ತೃಪ್ತಿ. ಅದು ಹಿಂದೆ ಬಂತು. ಏನಕ್ಕೇನಚಿತ್, ಏನ್ ಸಿಕ್ಕಿದ್ರು, ಎಷ್ಟು ಸಿಕ್ಕಿದ್ರು, ಹೇಗೆ ಸಿಕ್ಕಿದ್ರು, ಯಾವಾಗ ಸಿಕ್ಕಿದ್ರು, ಏನಕ್ಕೇನಚಿತ್ ಸಂತೃಪ್ತ. ದೇವರಿಗೆ ಗೊತ್ತು. ತೇನ ತೆಕ್ತೇನ ಭುಂಜೀತಾ. ಅವನು ನಮ್ಗೋಸ್ಕರ ಏನ್ ತೆಗೆದಿಟ್ಟಿದ್ದಾನೋ ಅದರಲ್ಲೇ ನಾವು ಜೀವನ ಮಾಡಬೇಕು. ಯಾಕೆ? ಅವನು ಕೊಟ್ಟದ್ದು ಅಂದ್ರೆ ಯಾಕೆ? ಅವನಿಗೆ ಮಾತ್ರ ನಮ್ಮ ಬಗ್ಗೆ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ ನಮ್ಮ ಬಗ್ಗೆ. ನಮ್ಮ ಯೋಗ್ಯತೆ ಏನು ಗೊತ್ತಾ ಇಲ್ಲ, ನಮ್ಮ ಕರ್ಮ ಏನು ಗೊತ್ತಾ ಇಲ್ಲ, ನಮ್ಮ ಕಾಲದ ಮಿತಿ ಏನು ಗೊತ್ತಾ ಇಲ್ಲ. ಈಗ ಯಾವ ಜನ್ಮ ಬರಬೇಕಿತ್ತು ಅಂತ ಗೊತ್ತಿತ್ತ, ಈಗ ಹುಟ್ಟಿದೀವಿ, ಈ ಶರೀರ ಸಿಕ್ಕಿದೆ. ಇದೆಷ್ಟು ದಿವಸ? ಜಾತಕದಲ್ಲಿ ಹಾಕಿರ್ತಾರೆ ಒಂದು 50 ವರ್ಷ ಬದುಕ್ಬೋದು ಅಂತ. ಇವನು 25 ವರ್ಷದಲ್ಲಿ ನಾಯಿ ತರ ಸೇದಿ ಏನೋ ಹಾಳಾದ ಅಂದ್ರೆ 25 ವರ್ಷಕ್ಕೆ ಸಾಯ್ತಾನೆ. 50 ವರ್ಷ ಹೇಳಿದ್ರು ಅದೇ ಸಿಗರೇಟ್ ಸೇದಿದ್ರೆ ಅಂತ ಹಾಕಿದ್ರು, ಅದು ಕಾಣಲಿಲ್ಲ ಅಷ್ಟೇ. ಸ್ಥಿರಮತಿ ಅನಿಕೇತ ಅಂದ್ರೆ ನಿಕೇತ ಅಂದ್ರೆ ಮನೆ, ಅನಿಕೇತ ಅಂದ್ರೆ ಮನೆ ಇಲ್ಲದವನು ಅಂತ. ಮನೆ ಇಲ್ಲದವನು ಮನೆ ಕಟ್ಟುತ್ತಪ್ಪ, ಹಾಗಲ್ಲ. ಭಾಗವತ ಹೇಳುತ್ತಲ್ಲ, ಗೃಹೇ ಅತಿಥಿ ವದ್ವಸೇತ್ ಅಂತ. ನಮ್ದೇ ಮನೆ ಆದ್ರೂ ನಾವು ಯಾವ್ದೋ ಒಬ್ಬರ ಅತಿಥಿಗಳ ಮನೆಗೆ ಹೋದ್ರೆ ಕಬಾಡ್ ತೆಗೆದು ಅಲ್ಲೇನಿದೆ ಇಲ್ಲೇನಿದೆ ಅಂತ ನೋಡ್ತೀವ? ಇಲ್ಲ, ನೋಡ್ತಾ ಇರ್ತೀವಿ. ತುಂಬಾ ಆಸೆ ಆಯ್ತು ಅಂದ್ರೆ ಯಜಮಾನ ಹತ್ರ ಕೇಳ್ತೀವಿ, ಅದೇನ್ರಿ ತೋರಿಸಿ, ತುಂಬಾ ಚೆನ್ನಾಗಿದೆ ಅಂತ ಕೇಳ್ತೀವಿ. ನೋಡಿ ಮತ್ತೆ ಅಲ್ಲೇ ಇಡಿ ಅಂತ ಕೊಟ್ಟು ಬಿಡ್ತೇವೆ. ನಾವು ಸ್ವಲ್ಪ ಹಾಗಲ್ಲ. ಅತಿಥಿ ವಸತಿ ಅಂದ್ರೆ ಎಲ್ಲ ನಮ್ಮ ಮನೆ ಕೆಲಸವನ್ನು ನಾವು ಮಾಡುದು, ಬೇರೆಯವ್ರು ಮಾಡ್ಕೊಡ್ಬೇಕು. ಅತಿಥಿ ವಸತಿ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಹಾಗಲ್ಲ, ಅಧಿಕಾರ ಇಲ್ಲ ಅಂತ ಅರ್ಥ. ಕೆಲಸ ಇರುತ್ತೆ, ಆದ್ರೆ ಅದು ನನ್ನ ಮನೆ ಎನ್ನುವ ಭಾವನೆ ಇಲ್ಲದೆ ಇರುವುದುಂಟಲ್ವಾ, ಅದು ಅನಿಕೇತ. ಈ ಶರೀರ ಆದ್ರೂ ಸರಿ, ಇದು ನಿಕೇತವೇ. ಈ ಮನೆ ಮೇಲೂ ನಮ್ಗೇನು ಕಂಟ್ರೋಲ್ ಇಲ್ಲ. ಈ ಮನೆ ವಿಷಯದಲ್ಲೂ ನಮ್ಗೆ ಏನು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಬದಲಾಯಿಸುವುದು ಅಥವಾ ಇದರ ಬಗ್ಗೆ ಅಸಖ್ಯ ವ್ಯಕ್ತಪಡಿಸುವುದು ನಮ್ಗೆ ಯಾವ ಅಧಿಕಾರವೂ ಇಲ್ಲ. ಆದ್ರೆ ದೇವರು ಕೊಟ್ಟ ಮನೆ ಅಂತ ಪ್ರೀತಿಯಿಂದ ಎಚ್ಚರದಿಂದ ಇದ್ರೆ ಅನಿಕೇತ. ಸ್ಥಿರಮತಿ. ನಿನ್ನೆ ಒಂದು ಹೇಳುದು, ನಾಳೆ ಮತ್ತೊಂದು ಹೇಳುದು, ಅದ್ರ ನಡುವೆ ನಾನು ಮೊನ್ನೆ ಹಾಗೆ ಹೇಳಲೇ ಇಲ್ಲ ಅಂದ್ಬಿಡುದು. ಏನ್ ಹೇಳ್ತಿದ್ದೇನೆ ಅಂತ ಅವನಿಗೊಂದು, ಅಯ್ಯೋ ಅವ್ರು ಮಾತಾಡಿದ್ರೆ ಹಂಗೆ, ನಿನ್ನೆ ಹಂಗೆ ಹೇಳಿದ್ರ ಸರಿ, ಹಾಗಾಗಿ ಇವತ್ತು ಹಾಗೆ ಹೇಳಲ್ಲ, ಬೇರೆ ಹೇಳ್ತಾರೆ ಬನ್ನಿ ಅಂತೇಳಿ ಅವ್ರ ಹತ್ರ ಮಾತಾಡುವಾಗ ಫಸ್ಟೇ ಪಕ್ಕದವ್ರನ್ನ ಮಾನಸಿಕವಾಗಿ ತಯಾರು ಮಾಡಿ ಹೋಗ್ಬೇಕಾಗುತ್ತೆ. ಹಾಗೆ ಡಿಸ್ಟರ್ಬ್ಡ್ ಮೈಂಡ್ ಅದು ಯಾವತ್ತೂ ಕೂಡ ಭಕ್ತಿಗೆ ಉಪಕಾರಕ ವಸ್ತುವಲ್ಲ. ನನಗೆ ಸ್ಥಿರಮತಿ. ಅಂತಹ ಭಕ್ತಿಮಾನ್ ಮೇ ಪ್ರಿಯ. ಏತು ಧರ್ಮ್ಯಾಮೃತಮಿದಂ. ನಾನು ಇಲ್ಲಿ ತನಕ ಸಾಧನೆಗೆ ಅನುಕೂಲಕರವಾದ ಅಮೃತಮಯವಾದ ಮಾತನ್ನ ಭಕ್ತಿಯ ಬಗ್ಗೆ ಏನು ಹೇಳಿದ್ನೋ ಆ ರೀತಿ ನನ್ನನ್ನು ಯಾರು ಭಕ್ತಿ ಮಾಡುತ್ತಾರೋ, ನನ್ನ ಕಡೆಗೆ ಶ್ರದ್ಧೆ ಇಟ್ಟು ಜೀವನವನ್ನು ನಡೆಸ್ತಾರೋ ಅವರ ಭಕ್ತಿ ನನಗಿಷ್ಟ. ಅಂತಹ ಭಕ್ತರನ್ನು ನಾನು ಯಾವತ್ತೂ ಬಿಟ್ಟುಕೊಡಲ್ಲ. ಅವರು ಅತೀವ ಮೇ ಪ್ರಿಯ. ಅವರನ್ನು ನಾನು ಯಾವತ್ತೂ ಬಿಟ್ಟುಕೊಡಲ್ಲ. ಯಾಕೆಂದ್ರೆ ಅವ್ರ ಯೋಗಕ್ಷೇಮ ಅವ್ರು ನನ್ಗೆ ಬಿಟ್ಕೊಟ್ಟಿದ್ದಾರೆ ಅಂದ್ಮೇಲೆ ನಾನು ನೋಡ್ಕೋಬೇಕು ಅದನ್ನ. ಅವ್ರು ನನ್ನ ಮೇಲೆ ಭರವಸೆ ತೋರಿದ್ಮೇಲೆ ನಾನು ಅವರ ಭರವಸೆ ಉಳಿಸ್ಬೇಕು. ಇದು ಅವನ ನಿಯಮ. ಎಲ್ಲಿವರೆಗೆ ಭಕ್ತರ ಮೇಲೆ ಭಕ್ತಿಯ ಬಗ್ಗೆ ಅವನಿಗೆ ಪ್ರೀತಿ ಅಂದ್ರೆ, ನಾನೇನಾದ್ರೂ ಮಾತು ಹೇಳಿದ್ರೆ ಮುರಿತೇನೆ ಅಂತ ಭಕ್ತರ ಹತ್ರ ಪ್ರತಿಜ್ಞೆ ಮಾಡಿಸ್ತಾನೆ. ನೀನ್ ಪ್ರತಿಜ್ಞೆ ಮಾಡು, ದೇವರ ಭಕ್ತ ಎಂದು ನಾಶವಾಗುವುದಿಲ್ಲ, ನಮೇ ಭಕ್ತ ಪ್ರಣಶ್ಯತಿ ಅಂತ ನೀನ್ ಪ್ರತಿಜ್ಞೆ ಮಾಡು ಅಂತ ಅರ್ಜುನನ ಹತ್ರ ಪ್ರತಿಜ್ಞೆ ಮಾಡಿಸ್ತಾನೆ. ಯಾಕೆ ಅಂದ್ರೆ ನನ್ನ ಪ್ರತಿಜ್ಞೆ ನಾನೇ ಮುರಿತೇನೆ ಕೆಲವೊಮ್ಮೆ, ಆದ್ರೆ ಭಕ್ತರ ಪ್ರತಿಜ್ಞೆ ಮುರಿದಿಲ್ಲ. ಹಾಗಾಗಿ ನನ್ನ ಭಕ್ತರನ್ನ ನಾನು ಎಂದೂ ಕೈ ಬಿಡುವುದಿಲ್ಲ ಅಂತ ನೀನ್ ಪ್ರತಿಜ್ಞೆ ಮಾಡು, ಯಾಕಂದ್ರೆ ನಾನು ಅದು ಮುರಿಬಾರದು ಅನ್ನೋ ದೃಷ್ಟಿಯಿಂದ. ಅಂದ್ರೆ ಇದು ದೇವರಿಗೆ ಭಕ್ತಿಯ ಬಗೆಗೆ ಇರುವ ಕಾಳಜಿ. ಹಾಗಾಗಿ ಈ ರೀತಿ ಭಕ್ತಿಯೋಗದ ದಾರಿಯಲ್ಲಿ ಏನೇನು ಗುಣಗಳು ಭಕ್ತಿಯ ಪರಿಸರದಲ್ಲಿ ಇರುತ್ತೆ. ಭಕ್ತಿ ಅಂದ್ರೇನು? ವಿಚಾರಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪ್ರೀತಿಸಿದ್ರೆ ಭಕ್ತಿ. ಏನು ಅಂತಾನೆ ಗೊತ್ತಿಲ್ಲ, ಎಲ್ಲರೂ ಹೋಗ್ತಾರೆ ಅಂತ ಅವ್ರ ಹಿಂದೆ ಇವನ್ ಕೆನ್ನೆ ತಡ್ಕೊಂಡು ಹೋಗಿ ಕೆನ್ನೆ ಊದಿದ್ದೇ ಬಂತು, ಅದು ಭಕ್ತಿ ಅನ್ನಲ್ಲ. ಅದು ಏನಂತೇವೆ, ಅಂಧಶ್ರದ್ಧೆ ಅಂತೇವೆ ನಾವು. ಅಂಧಶ್ರದ್ಧೆಯಿಂದ ದೇವ್ರ ಪ್ರೀತಿ ಆಗುದೇ ಇಲ್ಲ. ಯಾರನ್ನೋ ಹೋಗಿ ನಮಸ್ಕಾರ ಮಾಡಿ ಅವ್ಯವಸ್ಥೆ ಚಿತ್ತನಾಗುವುದಕ್ಕಿಂತ ಇಲ್ಲಿಗೆ ಬಂದ ಅಂತ ಒಂದು ಪುಣ್ಯ ಇದೆ, ಇಲ್ಲ ಅಂತಿಲ್ಲ. ಏನೇ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಇದೆ. ಆದ್ರೆ ಅದು ನಿಜವಾದ ಭಕ್ತಿಯಾಗಿ ಉತ್ತಮ ದಾರಿಯನ್ನು ತೋರಿಸ್ಬೇಕು ಅಂದ್ರೆ ತಿಳಿದು ಭಗವಂತನನ್ನು ಪ್ರೀತಿಸ್ಬೇಕು. ಅವನ ಬಗ್ಗೆ ತಿಳಿಯುವುದು ಅಂತಂದ್ರೆ ಎಲ್ಲ ತಿಳಿಯುವುದಲ್ಲ, ನಮ್ಗಿಂತ ಎತ್ತರದವನು. ಅವನು ಎಲ್ಲ ಜ್ಞಾನಪೂರ್ಣವಾಗಿಯೇ ಕೆಲಸ ಮಾಡುತ್ತಾನೆ, ಎಲ್ಲಾ ಕಾಲದಲ್ಲೂ ಇದ್ದಾನೆ. ಜೀವವು ಅವನದೇ ಪ್ರತಿಬಿಂಬ. ಅವನು ಯಾವಾಗದಿಂದ ಇದ್ದಾನೋ ಅಲ್ಲಿಂದಲೂ ಜೀವ ಇದ್ದಾನೆ. ಜೀವನನ್ನು ದೇವರು ಸೃಷ್ಟಿ ಮಾಡಲಿಲ್ಲ. ಜೀವ ಇದ್ದೇ ಇರುವವನಿಗೆ
ಶರೀರವನ್ನ ತಂದುಕೊಟ್ಟ ಅಷ್ಟೇ. ತಂದುಕೊಟ್ಟ ಶರೀರವನ್ನ ದೇವರು ಯಾವ ಕಾಲಕ್ಕೆ ಯಾವ ಶರೀರ ಬೇಕು ಅಂತ ಮತ್ತೆ ಅಂಗಿ ಬದಲಾಯಿಸ್ತಾ ಇರ್ತಾನೆ. ತಾಯಿ ಮಗುವಿಗೆ ದಿನ ಶರ್ಟು ಬದಲಾಯಿಸ್ತಾ ಇರ್ತಾಳಲ್ಲ, ಹಾಗೆ ಭಗವಂತನು ಕೂಡ ಈ ಶರೀರವನ್ನು ಬದಲಾಯಿಸ್ತಾ ಇರ್ತಾನೆ. ಅಮ್ಮ ಇದು ಬೇಡ ಅಂತ ಅನ್ನತ್ತೆ ಮಗು, ನಿಂಗೆ ಗೊತ್ತಾಗಲ್ಲ, ಹಾಕೋ, ಬೆಚ್ಚಗಿರುತ್ತೆ, ಚಳಿಗೆ ಅದು ಬೇಕು. ನೀನು ಚಳಿಗಾಲದಲ್ಲಿ ತಳ್ಳಗಿದ್ದು ಯಾವುದೋ ಏನು ಅಂತ ಮೈ ಮೇಲೆ ಇದೆಯೋ ಇಲ್ಲೋ ಅಂತ ಗೊತ್ತಾಗೋದನ್ನು ಹಾಕೊಂಡು ವಾಪಸ್ ನೀನೇ ಇಲ್ಲ ಅಂತ ಆಗೋ ಪರಿಸ್ಥಿತಿ ಬರಬಾರದು. ಅದರಿಂದ ಇದನ್ನು ದಪ್ಪದ್ದು ಹಾಕೊಂಡು ಹೋಗು ಅಂತ ಬೈಕ್ ಕಳಿಸ್ತಾಳೆ. ಹಾಗೆ ನಾವು ಕೂಡ ಕೆಲವೊಂದು ಸರ್ತಿ ನಮ್ಗೆ ಇಷ್ಟ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಇರ್ತೀವಿ, ಅವ್ನು ಹಾಕಿ ಕಳಿಸ್ತಾನೆ. ಅದು ಎಂತ ವಿಚಿತ್ರ ಅಂಗಿ ಅಂದ್ರೆ ದೊಡ್ಡದಾದ ಹಾಗೆ ಮತ್ತೆ ಎಲಾಸ್ಟಿಕ್ ಡಮ್ ಅಂತ ಆಗುವಂತದ್ದಲ್ಲ, ಹೊಲಿಗೆ ಬಿಟ್ಟು ಹೋಗುವಂತದ್ದಲ್ಲ. ಮತ್ತೆ ಮಧ್ಯದಲ್ಲಿ ಗಾಯ ಆದ್ರೂ ಅದಕ್ಕೆ ಮತ್ತೆ ತಾನೇ ಸ್ಟಿಚ್ ಮಾಡ್ಕೊಳ್ಳುತ್ತೆ. ನಾವು ಕೆಲವೊಂದು ಸ್ವಲ್ಪ ಅದ್ದೂರಿಯಾಗಿ ಗಾಯ ಮಾಡ್ಕೊಂಡ್ರೆ ಮಾತ್ರ ಸ್ಟಿಚ್ ಹಾಕ್ಬೇಕಾಗುತ್ತೆ. ನಾನು ನೀವು ಗಮನಿಸಿ, ಒಂದು ಗಾಯ ಆದ್ರೆ ತಾನಾಗಿ ಎಲ್ಲ ಜೋಡ್ಕೊಳ್ಳುತ್ತೆ ಒಳಗಿನಿಂದ. ಅದಕ್ಕೆ ಬೇಕಾದ ಕೆಲಸ, ನೀವು ಆ ಸೈನ್ಸ್ ಓದಿದ್ರೆ ಒಂದು ಆಶ್ಚರ್ಯ. ಅದು ಒಂದು ದೇಹವೇ ಅದ್ಭುತ, ಈ ಶರೀರವೇ ಅದ್ಭುತ. ಶರೀರ ದೇವರ ಒಂದು ಕಾರ್ಯಗಳಲ್ಲಿ ಅತ್ಯಂತ ಏನಂತಾರೆ, ನಮಗೆ ಚಕಿತಗೊಳಿಸುವಂಥದ್ದು. ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರಿ ಶರೀರವನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಇದನ್ನು ನಿರ್ಮಾಣ ಮಾಡಿದವ್ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬ್ರಹ್ಮಾಂಡ ಪಿಂಡಾಂಡ ರಕ್ತಿಕ ಇಲ್ಲ. ಯಾಕಂದ್ರೆ ಅಲ್ಲೇನೇನು ತತ್ವಗಳಿವೆಯೋ ಆ ಎಲ್ಲಾ ತತ್ವಗಳು ಇಲ್ಲಿ. ಪಂಚಭೂತ ಆಯಿತು, ಮಹಂಕಾರ ತತ್ವ, ಮನಸ್ತತ್ವ, ಬುದ್ಧಿ ತತ್ವ, ಅವ್ಯಕ್ತ ತತ್ವ, ಮಹತ್ತತ್ವ, ಇದು ಹೊರಗೆ ಇದ್ದ ಹಾಗೆ ಇಲ್ಲೂ ಇದೆ. ಅಧಿಭೂತ ಅಧಿದೈವತ ಮೂರು ಕಾಂಬಿನೇಷನ್ ಎಲ್ಲವೂ ಸೇರಿ ಒಂದು ಸಮಷ್ಟಿ. ಇದಕ್ಕೆ ಪರಮಾತ್ಮನ ಅಥವಾ ಸೃಷ್ಟಿಗೆ ಬ್ರಹ್ಮಾಂಡಕ್ಕೆ ವ್ಯತ್ಯಾಸ ಇಲ್ಲ ಅಂತ. ಎರಡೂ ಅವನದ್ದೇ ಎರಡು ಪ್ರತ್ಯೇಕವಾದ ಒಂದು ಚಿಕ್ಕ ರೂಪ, ಇನ್ನೊಂದು ದೊಡ್ಡ ರೂಪ. ಕೆಲವರು ಚಿಕ್ಕ ಚಿಕ್ಕ ಕೆಲಸ ಚೆನ್ನಾಗಿ ಮಾಡ್ತಾರೆ, ದೊಡ್ಡ ಕೆಲಸ ಮಾಡ್ಲಿಕ್ಕೆ ಬರಲ್ಲ. ಕೆಲವರು ದೊಡ್ಡ ದೊಡ್ಡ ಕೆಲಸ ಏನೋ ಮಾಡ್ತಾರೆ, ಚಿಕ್ಕ ಕೆಲಸ ಮಾಡ್ಲಿಕ್ಕೆ ಬರಲ್ಲ. ದೇವರು ಹಾಗಲ್ಲ, ಅವನು ಅಣುರು ಬೃಹತ್ ಕೃಷ ಸ್ಥೂಲ. ಅವನು ಅಣುವು ಹೌದು, ಬೃಹತ್ತು ಹೌದು, ಕೃಷನೂ ಹೌದು, ಸ್ಥೂಲನೂ ಹೌದು. ಎಲ್ಲಾ ಕಾರ್ಯಭಾರಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಬಲ್ಲ, ಸರ್ವಕಾಲದಲ್ಲಿ ಇರುವ ಎಲ್ಲಾ ಗುಣಗಳನ್ನು ಮೀರಿದ, ಆದರೆ ಸರ್ವ ಗುಣಪೂರ್ಣನಾದ, ದೋಷ ವಿದೂರನಾದ, ನಮ್ಮ ಬದುಕಿನ ಎಲ್ಲಾ ಹಂತಗಳನ್ನು ಚೆನ್ನಾಗಿ ಬಲ್ಲವನು ಅಂತ ನಾವು ನನ್ನ ಭಕ್ತಿ ಮಾಡಿದರೆ ಅದು ನಿಜವಾದ ಭಕ್ತಿ ಅಂತ ಅನಿಸುತ್ತೆ. ಅಂದಾಗಿ ಆ ರೀತಿಯಾದ ಭಕ್ತ ನನಗೆ ಅಚ್ಚುಮೆಚ್ಚು ಅಂತ ಹೇಳ್ತಾನೆ. ಇಷ್ಟಾಗುವಾಗ ಭಗವಂತ ಮತ್ತೆ ಸರಿ, ಶರೀರ ಅಂತೂ ಸಿಕ್ತು ನಮಗೆ, ಪಿಂಡಾಂಡದ ಬಗ್ಗೆ ಬಂತು, ಒಳ್ಳೆಯ ಭಕ್ತನಾಗ್ತಾನೆ ಅಂತಂದ್ರೆ ಬೇಕು ಅಂತ. ಆಗ ಹಾಗಾದ್ರೆ ಈ ಕ್ಷೇತ್ರ ಅಂದ್ರೆ ಏನು? ಶರೀರ ಸಿಕ್ಕಿತು, ಈ ಶರೀರದಲ್ಲಿ ಮಾತ್ರ ಭಕ್ತಿ ಮಾಡ್ಲಿಕ್ಕೆ ಆಗುದು, ಬೇರೆ ಶರೀರದಲ್ಲಿ ಅಷ್ಟು ಭಕ್ತಿ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಯಾಕೆ ಇದರಲ್ಲೇ ಮಾಡ್ಲಿಕ್ಕೆ ಆಗುತ್ತೆ? ಯಾಕೆ ಇದರಲ್ಲಿ ಅವನ ಕಾರ್ಯಭಾರ ಏನ್ ದೊಡ್ಡದು ಅನ್ನುವ ಪ್ರಶ್ನೆಗಳನ್ನ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರಜ್ಞ ಅಂದ್ರೆ ಈ ಶರೀರವನ್ನು ತಿಳಿದವನು. ನಾವು ಕ್ಷೇತ್ರಸ್ಥ ಮತ್ತು ಕ್ಷೇತ್ರಜ್ಞ. ಅವನು ನಿಜವಾದ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಜಾತಿ ಮಾಂ ವಿಧಿ. ಬಹಳ ಜನ ನಾವು ಕ್ಷೇತ್ರಜ್ಞರು ಅಂತ ಹೇಳ್ಕೊಂಡು ತಿರುಗ್ತಾರೆ. ನಾವು ಕ್ಷೇತ್ರಸ್ಥರು ಅಷ್ಟೇ ಇದ್ದೇ. ಬಹಳ ಈಗ ನಮ್ಗೆಲ್ಲ ಗೊತ್ತುಂಟು ಅಂತ ಹೌದು, ಅದಕ್ಕೆ ನಿಮ್ಗೆ ಸರ್ವಜ್ಞ ಅಂತ ಹೆಸರಿಟ್ಟಿದ್ದೆ. ಏನ್ ಗೊತ್ತುಂಟು? ಸರ್ವ ಅನ್ನೋದು ಗೊತ್ತಿಲ್ಲ ಅಷ್ಟೇ, ಸರ್ವದಲ್ಲಿ ಏನೇನಿದೆ ಅದೆಲ್ಲ ಗೊತ್ತಿಲ್ಲ. ಹಾಗೆ ನಾವು ಕೇವಲ ಒಂದು ಮಿತಿಯಲ್ಲಿ ಕೆಲವು ಶಬ್ದಗಳು ನಮ್ಮಲ್ಲಿ ರೂಢಿಗೆ ಬರ್ತಾ ಹೊರತು ಅದರ ಸಮಗ್ರ ಅರ್ಥ ನಮ್ಮಲ್ಲಿ ಸೇರುವುದಿಲ್ಲ. ಸಾಕ್ಷಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ವಿದ್ಯಾವಂತಿಗೆ